Hello, my dear friends and my dear students. Welcome to our YouTube channel Civil with Sudhir and myself, Sudhir Jirobay. So, ಇವತ್ತಿನ video ತುಂಬಾ important ಇದೆ. So, today we are discussing the strength of material next chapter, that is on the geometrical properties of the sections. Today's class is very important, and in today's class I will finish this geometrical properties of the sections and what are its different related formulas as well as some different sections, right? So if you are first visiting to our YouTube channel, make sure that you already subscribe and join our Telegram channel. The link is in the description box, because if any news regarding the subject or anything, okay, I will just first share there only, and you can join from the link in the description box. Okay, let's begin today's class, that is the geometrical properties of the sections. Start ಮಾಡೋಣ ನೋಡಿ. So ಜಾಮೆಟ್ರಿಕಲ್ ಪ್ರಾಪರ್ಟೀಸ್ ಆಫ್ ದಿ ಸೆಕ್ಷನ್ಸ್ ಅಲ್ಲಿ ಫಸ್ಟ್ ಬರುತ್ತೆ. ಇವು ಏನೇನು ತಿಳ್ಕೊಬೇಕಂದ್ರೆ, ಜಾಮೆಟ್ರಿಕಲ್ ಪ್ರಾಪರ್ಟೀಸ್ ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಆಯ್ತಾ, ಸೆಂಟ್ರಾಯ್ಡ್, ಮೂಮೆಂಟ್ ಆಫ್ ಇನರ್ಷಿಯಾ ಆಯ್ತಾ, ಸೆಕೆಂಡ್ ಮೂಮೆಂಟ್ ಆಫ್ ಇನರ್ಷಿಯಾ, ಇವೆಲ್ಲ ಬರುತ್ತೆ. ಯಾಕೆಂತಂದ್ರೆ ನಮ್ಗೆ ಎಕ್ಸ್ ಬಾರ್ ಮತ್ತೆ ವೈ ಬಾರ್ ಕ್ಯಾಲ್ಕುಲೇಟ್ ಮಾಡೋದಿರುತ್ತೆ. ಯಾವುದೇ ಒಂದ್ರದ್ದು ಸೆಂಟರ್ ಆಫ್ ಗ್ರಾವಿಟಿ ಅಂತ ಫಸ್ಟ್ ಪಾಯಿಂಟ್ ಬರುತ್ತೆ, ರೈಟ್? ಸೊ ಫಸ್ಟ್ ಈಸ್ ಸೆಂಟರ್ ಆಫ್ ಗ್ರಾವಿಟಿ. ಸೊ ವಾಟ್ ಯು ಮೀನ್ ಬೈ ಸೆಂಟರ್ ಆಫ್ ಗ್ರಾವಿಟಿ? Center of gravity of a body is the point in the body through which the resultant of the weights, resultant ಬಗ್ಗೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ಇದು ಒಂದು ಬೀಮ್ ಹೋಗ್ತಾ ಇದೆ, ಇಲ್ಲಿ ನೀವು ಎರಡು ಲೋಡ್ ಇದೆ, ಈ ಎರಡು ಲೋಡ್ ನ ರಿಪ್ಲೇಸ್ ಮಾಡಿಬಿಟ್ಟು ಒಂದೇ ಲೋಡ್ ನೀವು ಹಾಕಿದಾಗ, ರೈಟ್, ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದಾಗ ಅದನ್ನ ನಾವು ರಿಸಲ್ಟೆಂಟ್ ಆಫ್ ದಟ್ ದೀಸ್ ಟೂ ಲೋಡ್ಸ್ ಅಂತ ಅಂತೀವಿ. ಅದು ರಿಸಲ್ಟೆಂಟ್ ಆಫ್ ದ ವೇಟ್ಸ್ ಆಫ್ ಇಟ್ ಡಿಫರೆಂಟ್ ಪಾರ್ಟ್ಸ್ ಈಸ್ ಅಸ್ಯೂಮ್ಡ್ ಟು ಬಿ ಆಕ್ಟಿಂಗ್, ರೈಟ್? ಸೊ ಸೆಂಟರ್ ಆಫ್ ಗ್ರಾವಿಟಿ ಇನ್ನೊಂದು ಡೆಫಿನೇಷನ್ ಏನಿದೆ, ದ ಪಾಯಿಂಟ್ ಅಟ್ ವಿಚ್ ದ ಹೋಲ್ ಆಫ್ ಇಟ್ಸ್ ಮಾಸ್ ಅಂತಂದ್ರೆ ವೇಟ್ ಅಂತ ಅನ್ಬೋದು. ಈಗ ಫಾರ್ ಎಕ್ಸಾಂಪಲ್, ಇದೊಂದು ಸೆಕ್ಷನ್ ಇದೆ, ಇದ್ರದ್ದು ಹೋಲ್ ಮಾಸ್ ಎಲ್ಲಿರ್ಬೇಕು? ಇಲ್ಲಿಂದ ನಾನು ಕಟ್ ಮಾಡ್ತೀನಿ, ಇಲ್ಲಿಂದ ಕಟ್ ಮಾಡ್ತೀನಿ. ಇದು ಎಕ್ಸ್ ಆಕ್ಸಿಸ್ ಇರುತ್ತೆ, ವೈ ಆಕ್ಸಿಸ್ ಇರುತ್ತೆ. ಸೊ ಸೆಂಟರ್ ಆಫ್ ಗ್ರಾವಿಟಿ ಇದ್ರದ್ದು ಇಲ್ಲಿರ್ಬೇಕು. ಸೊ ಇಲ್ಲಿ ಏನಾಗುತ್ತೆ ಹೇಳಿ, ಹೋಲ್ ಬಾಡಿ ವೇಟ್ ಇಲ್ಲಿ ಆಕ್ಟ್ ಆಗ್ತಾ ಇರುತ್ತೆ. ಅದನ್ನೇ ನಾವು ಏನಂತೀವಿ? ಸೆಂಟರ್ ಆಫ್ ಗ್ರಾವಿಟಿ ಅಂತ ಅಂತೀವಿ, ರೈಟ್? ಸೊ ಈ ತರ ಸೆಂಟರ್ ಆಫ್ ಗ್ರಾವಿಟಿನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೆಂಟರ್ ಆಫ್ ಗ್ರಾವಿಟಿ ಆಫ್ ಬಾಡಿ ಆಲ್ವೇಸ್ ಲೈಸ್ ಇನ್ ದ ಪ್ಲೇನ್ ಆಫ್ ಸಿಮೆಟ್ರಿ. ಸಿಮೆಟ್ರಿ ಇಸ್ ನಥಿಂಗ್ ಬಟ್, ನೋಡಿ, ಎಕ್ಸ್ ವೈ ಈ ತರ ಡಿವೈಡ್ ಮಾಡ್ತೀವಿ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್, ಎಲ್ಲೆರಡು ಕಟ್ ಆಗುತ್ತೆ, ಅದನ್ನ ನಾವು ಏನಂತೀವಿ? ಸಿಮೆಟ್ರಿಕಲ್ ಆಕ್ಸಿಸ್ ಅಂತೀವಿ ಅಲ್ಲ. ಸೊ ಅಲ್ಲಿ ಏನೇ ಇರುತ್ತೆ ಹೇಳಿ ನಮ್ದು, ಅಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದಟ್ ಬಾಡಿ ವಿಲ್ ಬಿ ಪ್ರೆಸೆಂಟ್. ಇಲ್ಲಿ ನೀವು ಕಟ್ ಮಾಡಿದಾಗ ಈ ಬಾಕ್ಸ್ ಅಲ್ಲಿ ನೋಡಬಹುದು, ಸರ್ಕಲ್ ಅಲ್ಲಿ ಈ ತರ ಇದ್ದಾಗ ನೋಡಿ, ನಾನು ಈ ತರ ಡಿವೈಡ್ ಮಾಡ್ತೀನಿ, ಅದು ಇಲ್ಲಿ ಸೆಂಟರ್ ಅಲ್ಲಿ ಇರುತ್ತೆ. ಇಟ್ ವಿಲ್ ಬಿ ಆಫ್ ದ ಸರ್ಕಲ್. ಸೆಂಟರ್ ಆಫ್ ಗ್ರಾವಿಟಿ ಈಸ್ ಅಟ್ ದ ಸೆಂಟರ್ ಓನ್ಲಿ. ಗೊತ್ತಾಯ್ತಾ? ಸ್ಕ್ವೈರ್ ಸೆಂಟರ್ ಆಗಿರುತ್ತೆ, ಬಟ್ ಟ್ರಾಪಿಜಾಯ್ಡಲ್ ಟ್ರಯಾಂಗಲ್ ಬೇರೆ ಬೇರೆ ಇರುತ್ತೆ. ಗೊತ್ತಾಯ್ತಾ? ಅದನ್ನ ಈಗ ನೆಕ್ಸ್ಟ್ ಈಗ ಅಪ್ಕಮಿಂಗ್ ಈ ಕ್ಲಾಸ್ ಅಲ್ಲೇ ನಾವು ನೋಡೋಣ ಯಾವ ತರ ಇರುತ್ತೆ ಅಂತ. ನೆಕ್ಸ್ಟ್, ದ ಪ್ಲೇನ್ ಆಫ್ ಸಿಮೆಟ್ರಿ ಆಫ್ ಎ ಬಾಡಿ ಇಸ್ ಅ ಪ್ಲೇನ್ ಥ್ರೂ ದ ಬಾಡಿ ಸಚ್ ದಟ್ ದ ಮಾಸ್ ಡಿಸ್ಟ್ರಿಬ್ಯೂಷನ್ ಈಸ್ ಸಿಮೆಟ್ರಿಕಲ್. ಮಾಸ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ವೇಟ್ ಅನ್ನು ನೀವು ಆಡ್ ಮಾಡ್ತೀರಾ, ವಾಟ್ ಎವರ್ ದ ವೇಟ್ ಯು ಆರ್ ಅಪ್ಲೈಯಿಂಗ್ ಆನ್ ಎನಿ ಬಾಡಿ, ರೈಟ್? ಐದರ್ ಇಟ್ ಮೇ ಬಿ ರೆಕ್ಟಾಂಗಲ್, ಸ್ಕ್ವೇರ್ ಆರ್ ಸರ್ಕ್ಯುಲರ್ ಆರ್ ಎನಿ ಶೇಪ್, right? So the plane through that body is that the mass distribution is symmetrical on either side of the plane. ಅಂದ್ರೆ ಇದನ್ನ ನೀವು ಕಟ್ ಮಾಡಿದಾಗ y axis x axis ಅಲ್ಲಿ ಅದು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಅವಾಗ್ಲೇ ನಾವು ಆ ಪಾಯಿಂಟ್ ಎಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಇದು x axis y axis ನೀವು ಈ ತರ ಡಿವೈಡ್ ಮಾಡಿದ್ರೆ ಇಲ್ಲಿ ಕಟ್ ಆಗುತ್ತೆ. ಎರಡೂ ಸೈಡ್, ಈ ಸೈಡ್ ಅಥವಾ x axis ಸೈಡ್ ಮತ್ತು y axis ಸೈಡ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಅವಾಗೇ ನಾವು ಏನಂತೀವಿ? ಅದನ್ನ center of gravity of that body or a plane. Plane is nothing but any body. Okay, artha aitalla? So that is the center of gravity. Next important topic in geometrical properties is centroid. Centroid anta barutte. Center of gravity is different and centroid is different. Nodi, confuse ಮಾಡ್ಕೋಬೇಡಿ. Centroid defined as a point where the whole area of a plane, right? Area of a plane figure, ಹೋಲ್ ಏರಿಯಾ ಅಂದ್ರೆ ಇಲ್ಲಿ ನೋಡಬಹುದು. ಈಗ ಈ ಪ್ಲೇನ್ ಫಿಗರ್ ಇದೆ, ಇದು ಒಂದು ಬಾಡಿ ಇದೆ, ಇದೇನ್ ಕಾಣಿಸ್ತಾ ಇದೆ ಅಲ್ಲ, ಇದು ಒಂದು ಬಾಡಿ ಇದೆ, ಇದೊಂದು ಪ್ಲೇನ್ ಅಂತ ತಗೋತೀನಿ ನಾನು. ಸೊ ದಿಸ್ ಇಸ್ ಅ ಪ್ಲೇನ್. ರೆಕ್ಟಾಂಗಲ್, ಸರ್ಕಲ್, ಸ್ಕ್ವೇರ್, ಟ್ರಯಾಂಗಲ್ ಏನೇ ಇರಲಿ ಈಸ್ ಅಸ್ಯೂಮ್ ಟು ಬಿ ಕಾನ್ಸಂಟ್ರೇಟೆಡ್. ಏನು ಸೆಂಟ್ರಾಯ್ಡ್ ಅಂತಂದ್ರೆ ವೇರ್ ದ ಹೋಲ್ ಏರಿಯಾ ಆಫ್ ಎ ಪ್ಲೇನ್, ಇದ್ರದ್ದು ಏರಿಯಾ ಏನಿರುತ್ತೆ, ರೈಟ್, ಅದೇನಾಗಿರುತ್ತೆ ಅಲ್ಲಿ ಅಸ್ಯೂಮ್ಷನ್ ಇರುತ್ತೆ. ಇಲ್ಲಿ ನೋಡಿ, ಈಗ ಇಲ್ಲೊಂದು ಪ್ಲೇನ್ ಇದೆ ಅಂತ ತಿಳ್ಕೊಳ್ಳೋಣ, ಇದ್ರದ್ದು ಇಲ್ಲಿ ಎಲ್ಲೋ ಸೆಂಟರ್ ಆಫ್ ಗ್ರಾವಿಟಿ ಆಕ್ಟ್ ಆಗ್ತಿದೆ ಅಂತ ನಾನು ಅಂತೀನಿ, ರೈಟ್? ಸೊ ಇಲ್ಲೆಲ್ಲೋ ಆಕ್ಟ್ ಆಗ್ತಿದೆ, ಅದು ಸೆಂಟ್ರಾಯ್ಡ್ ಆಗುತ್ತೆ. ಸೆಂಟರ್ ಆಫ್ ಗ್ರಾವಿಟಿ ಇಸ್ ಇಲ್ಲೇ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ ಆದ್ರೆ ಇದು ಸೆಂಟರ್ ಆಫ್ ಗ್ರಾವಿಟಿ. ಸೆಂಟ್ರಾಯ್ಡ್ ಅಂದ್ರೆ
ಆ ಸೆಂಟರ್ ಆಫ್ ಗ್ರಾವಿಟಿಯಿಂದ ಬಿಟ್ಬಿಟ್ಟು ಎಲ್ಲೋ ಒಂದು ಈಕ್ವಿ ಡಿಸ್ಟೆನ್ಸ್ ಅಲ್ಲಿ ಇದು ಆಕ್ಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ದಟ್ ಇಸ್ ಅ ಸೆಂಟ್ರಾಯ್ಡ್, ರೈಟ್. ಇನ್ನೊಂದ್ಸಲ ನೋಡ್ಕೊಳ್ಳಿ. ಸೆಂಟ್ರಾಯ್ಡ್ ಡಿಫೈನ್ಡ್ ಆಸ್ ಎನ್ ಪಾಯಿಂಟ್ ವೇರ್ ದ ಹೋಲ್ ಏರಿಯಾ ಆಫ್ ದಿ ಪ್ಲೇನ್ ಫಿಗರ್, that is rectangle, circle, square or triangle is assumed to be concentrated. ಅಸ್ಯೂಮ್ ಮಾಡ್ತಾ ಇರೋದು ನೀವು ಇಲ್ಲಿ ಇರ್ಬೋದು ಅಂತ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು, ಇರ್ಬೋದು, ಗೊತ್ತಾಯ್ತಾ. ಸೊ ಅದಕ್ಕೆ ನಾವೇನಂತೀವಿ ಹೇಳಿ, ಸೆಂಟ್ರಾಯ್ಡ್ ಅಂತ ಅಂತೀವಿ. ಈಗ ಇಲ್ಲೊಂದು ಸ್ಕೆಚ್ ಕೊಟ್ಟಿದೀವಿ ನಾವು, ನೀವು ನೋಡ್ಬೋದು. ಸೊ ಆ ಸ್ಕೆಚ್ ನ ನಾನೇನಂತೀನಿ ಅಂತಂದ್ರೆ, ಆ ಪ್ಲೇನ್ ಅಂತ ಇದು ಕಾಣಿಸ್ತಾ ಇದೆ, ಇದೇನಿದೆ ಪ್ಲೇನ್ ಒಂದು ಬಾಡಿ ಇದೆ, ಯಾರೋ ಒಂದು ಪ್ಲೇನ್ ಬಾಡಿ ಇದೆ ಅಂತ ತಗೊಂಡಿದ್ದೀನಿ. ಅದರಲ್ಲಿ ಏನಾಗುತ್ತೆ, ಲೆಟ್ ಎಕ್ಸ್ ಬಾರ್ ಅಂಡ್ ವೈ ಬಾರ್ ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ ಅಂತ ತಿಳ್ಕೊಳ್ಳೋಣ. ಎಕ್ಸ್ ಬಾರ್ ಮತ್ತೆ ವೈ ಬಾರ್ ಬಿ ದ ಡಿಸ್ಟೆನ್ಸ್, ರೈಟ್, ಬಿ ದ ಡಿಸ್ಟೆನ್ಸಸ್ ಆಫ್ ದ ಸೆಂಟ್ರಾಯ್ಡ್ of area from the given axis y and x respectively. ಗೊತ್ತಾಯ್ತಾ. ಸೊ ನಮಗೆ ಏನ್ ಕ್ಯಾಲ್ಕುಲೇಟ್ ಮಾಡೋದಿದೆ ಇವಾಗ ಅಂದ್ರೆ, ಸೆಂಟ್ರಾಯ್ಡ್ ಎಲ್ಲೋ ಎಕ್ಸ್ ಬಾರ್ ವೈ ಬಾರ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಅದು ಎಕ್ಸ್ ಮತ್ತೆ ವೈ ಬಾರ್ ಇಂದ ಎಲ್ಲೋ ದೂರ ಒಂದ್ ಸ್ವಲ್ಪ ಡಿಸ್ಟೆನ್ಸ್, ಈಕ್ವಿ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಅದನ್ನೇ ನಾವು ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಇಲ್ಲಿ ನೋಡ್ಬೋದು x1 x2 y1 y2 ಅಂತ ನಿಮಗೆ ಕಾಣಿಸ್ತಾ ಇದೆ. ಇದೊಂದು ಬಾಡಿ ಇದೆ, ರೈಟ್. ಸೊ ಎಲ್ಲೋ ಒಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ಇದೆ, ಆಯ್ತಾ. ಇಲ್ಲೊಂದು ಪಾಯಿಂಟ್ ಇದೆ, ನೀವು ನೋಡ್ಬೋದು. ಇಲ್ಲೊಂದು ಏರಿಯಾ A1 A2 A3 A4 ಅಂತ ಕಾಣಿಸ್ತಾ ಇದೆ. ಸೊ ಅದೇ ಏನಾಗುತ್ತೆ, ಸೊ x1 x ರೆಸ್ಪೆಕ್ಟಿವ್ಲಿ ಏನಾಗುತ್ತೆ, x1 x2 y1 y2 ಏನಾಗುತ್ತೆ, ಇವು ಡಿಸ್ಟೆನ್ಸ್ ಆಫ್ ದ ಸೆಂಟ್ರಾಯ್ಡ್ ಆಫ್ ದ ಏರಿಯಾಸ್, ಆಯ್ತಾ. x1 ಮತ್ತೆ x2 y1 y2 ಏನಾಗುತ್ತೆ, ಏನಿವೆ ಇವು ಡಿಸ್ಟೆನ್ಸ್ ಆಫ್ ದ ಸೆಂಟ್ರಾಯ್ಡ್ ಆಫ್ ದ ಏರಿಯಾಸ್, ಡಿಸ್ಟೆನ್ಸ್ ಆಫ್ ದ centroid of the area, centroid of area. ಏರಿಯಾ ಯಾವ್ಯಾವ್ದಿದೆ, A1 A2 ಈ ತರ A1 A2 A3 ಏನಿದೆ ಅದು, ರೈಟ್. ಫ್ರಮ್ ದ ಗಿವನ್ ಆಕ್ಸಿಸ್ y ಅಂಡ್ x, ಗೊತ್ತಾಯ್ತಾ. ಏನಿದೆ ಈಗ, ಇದೊಂದು ಪ್ಲೇನ್ ಇದೆ, ಬಟ್ ಇದ್ರದ್ದು ಸೆಂಟರ್ ಆಫ್ ಗ್ರಾವಿಟಿ ನಾನೇನಂತೀನಿ ಅಂತಂದ್ರೆ, ಈ ಪ್ಲೇನ್ ಇಲ್ಲಿ ಬರಬೇಕು, ಬಟ್ ಸೆಂಟರ್ ಆಫ್ ಗ್ರಾವಿಟಿ ಇಲ್ಲಿ ಬರಬೇಕು, ಬಟ್ ಸೆಂಟ್ರಾಯ್ಡ್ ಎಲ್ಲೋ ಬೇರೆ ಕಡೆ ಇದೆ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ A1 ಇಲ್ಲಿ A2 A3 A4 ಈ ತರ ಇದೆ. ಸೊ ಇಲ್ಲಿ ಏನ್ ಮಾಡ್ತೀವಿ, ಇದು y ಆಕ್ಸಿಸ್ ಇದು x ಆಕ್ಸಿಸ್, ನೀವು ನೋಡಬಹುದು ಇಲ್ಲಿ ಸ್ಕೆಚ್ ಅಲ್ಲಿ. ಸೊ y ಆಕ್ಸಿಸ್ x ಆಕ್ಸಿಸ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, A1 x1 ಆಯ್ತಾ y1, ಆಮೇಲೆ A2 y2 x3 y3 ಆಯ್ತಾ, ಆಮೇಲೆ x4 y4. ಇದನ್ನ ನಾವು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ಈಗ ನೋಡ್ತಾ ಇರೋದು, ಡಿಸ್ಟೆನ್ಸ್ ಆಫ್ ದ ಸೆಂಟ್ರಾಯ್ಡ್. ಸೊ ಈಗ ಎಕ್ಸ್ ಬಾರ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ, ಟೋಟಲ್ ನಾವು ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನ್ ಮಾಡ್ತೇವೆ ಈಗ ಅಂತಂದ್ರೆ, ನಿಮ್ಗೆ ಗೊತ್ತೇ ಇದೆ ಏನ್ ಮಾಡಬಹುದು, ಏರಿಯಾ ಇಂಟು ದಟ್ ಡಿಸ್ಟೆನ್ಸ್. ಏರಿಯಾ ಏನಿದೆ, ಈ A1 ಏನಿದೆ ಇದಿಷ್ಟೇ ಏರಿಯಾದ ಅಂತ ತಿಳ್ಕೊಳ್ಳೋಣ. ಈ ಏರಿಯಾ ಇಂಟು ಈ ಡಿಸ್ಟೆನ್ಸ್ ಮಾಡ್ತೀನಿ, ಅವಾಗ ಎಕ್ಸ್ ಬಾರ್ ಬರುತ್ತೆ ತಾನೆ ನನಗೆ, ರೈಟ್. ಆ ಡಿಸ್ಟೆನ್ಸ್ ಬರುತ್ತೆ. ಸೇಮ್ A2 ಇಂಟು x2, ರೈಟ್, ಪ್ಲಸ್ ಸೇಮ್ ಇದೇ ತರ ಕಂಟಿನ್ಯೂಷನ್ ಆಗುತ್ತೆ. ಸೊ ಡಿವೈಡೆಡ್ ಬೈ A1 ಪ್ಲಸ್ A2 ಆಗುತ್ತೆ, ಗೊತ್ತಾಯ್ತಾ. ಡಿವೈಡೆಡ್ ಬೈ A1 ಪ್ಲಸ್ A2. ಇದನ್ನ ನಾನು ಸಮೇಷನ್ ಮಾಡಿ ಬರ್ದಾಗ ಏನಾಗುತ್ತೆ, ಸಮೇಷನ್ ಆಫ್ AX A ಇಂಟು ಎಕ್ಸ್ ಡಿವೈಡೆಡ್ ಬೈ A, ಅಂದ್ರೆ ಏರಿಯಾ ಇಂಟು ದಟ್ ಪರ್ಟಿಕ್ಯುಲರ್ ಸೆಂಟ್ರಾಯ್ಡ್ ಡಿಸ್ಟೆನ್ಸ್ ನಾವು ನೋಡ್ಕೋಬೇಕು. ಆಮೇಲೆ y ಬಾರ್ ಯಾವ ತರ ಇರುತ್ತೆ, A1 ಇಂಟು y1 ನಿಮಗೆ ಕಾಣಿಸ್ತಾ ಇದೆಲ್ಲ ನೋಡಿ, ಇದ್ರದ್ದು ಏರಿಯಾ ಇಂಟು ಈ ಡಿಸ್ಟೆನ್ಸ್ ಯಾವ ಪಾಯಿಂಟ್ ಇಂದ ಈ ಪಾಯಿಂಟ್ ಇಂದ ಇಲ್ಲಿಗೆ ಬಂದಿದೆ. ಸೊ ಈ ಪಾಯಿಂಟ್ಗೆ ಗೊತ್ತಾಗ್ತಿದೆಯಲ್ಲ. ಸೊ ಆ ಪಾಯಿಂಟ್ ನೀವು ಏನ್ ಮಾಡಬೇಕು, ತಗೋಬೇಕಾಗುತ್ತೆ. ಅರ್ಥ ಆಯ್ತಂತ ಅನ್ಸುತ್ತೆ, ರೈಟ್. ಒಂದ್ ನಿಮಿಷ ಇದನ್ನ ನಾನು ರಿಮೂವ್ ಮಾಡ್ತೀನಿ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಕ್ಲಿಯರ್ ಆಗಿದ್ರೆ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಕ್ಲಿಯರ್ ಈಗ A1 y1 ಪ್ಲಸ್ A2 y2 ಪ್ಲಸ್ ಸೋ ಆನ್. ಇದೇ ತರ A1 ಪ್ಲಸ್ A2 ಕಾಣಿಸ್ತಾ ಇದೆಯಲ್ಲ. ಸೊ ಸಮೇಷನ್ ಆಫ್ A ಇಂಟು y ಡಿವೈಡೆಡ್ ಬೈ A, ಗೊತ್ತಾಯ್ತಾ. ಸೊ ಈ ತರ ನೀವು ಸೆಂಟ್ರಾಯ್ಡ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಪ್ರಾಬ್ಲಮ್ ಮಾಡಿದ್ರೆ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ, ಗೊತ್ತಾ. ಸೆಂಟ್ರಾಯ್ಡ್ ಅಂದ್ರೆ ಏನು ಅರ್ಥ ಆಯ್ತಲ್ಲ, ವಿತ್ ಸ್ಕೆಚ್ ವಿತ್ ಫಿಗರ್ ನಾವು ಇಲ್ಲಿ ಇವಾಗ ನೋಡಿದೀವಿ. ಸೆಂಟರ್ ಆಫ್ ಗ್ರಾವಿಟಿ ಆಯ್ತು, ಸೆಂಟ್ರಾಯ್ಡ್ ಆಯ್ತು. ನೆಕ್ಸ್ಟ್ ನೋಡೋಣ. ಈಗ ಸೆಂಟ್ರಾಯ್ಡ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಈಗ centroid of the regular areas, how you have to calculate the centroid of n regular areas, right? First one is
ರೆಕ್ಟಾಂಗಲ್, ಸ್ಕ್ವೇರ್, ಪ್ಯಾರಲೋಗ್ರಾಮ್ ಆರ್ ರೋಂಬಸ್. ರೆಕ್ಟಾಂಗಲ್ ಕೊಡ್ಲಿ, ಸ್ಕ್ವೇರ್ ಕೊಡ್ಲಿ, ಪ್ಯಾರಲೋಗ್ರಾಮ್ ಕೊಡ್ಲಿ, ರೋಂಬಸ್ ಕೊಡ್ಲಿ, ಆ ಕೊಟ್ಟಾಗ ಸೆಂಟ್ರಾಯ್ಡ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಈ ಸೆಂಟ್ರಾಯ್ಡ್ ಯಾಕೆ ಬೇಕು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೆಂಟ್ರಾಯ್ಡ್ ಇಂದ ಏನೇನ್ ಯೂಸ್ಫುಲ್ ಇದೆ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಬಟ್ ಇವಾಗ ನೀವು ಇಷ್ಟೇ ತಿಳ್ಕೊಳ್ಳಿ, ರೆಗ್ಯುಲರ್ ಏರಿಯಾಸ್ ಸೆಂಟ್ರಾಯ್ಡ್ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಕೊಟ್ಟಿರೋದು ಯಾವ್ದಿದೆ, ರೆಕ್ಟಾಂಗಲ್, ಸ್ಕ್ವೇರ್, ಪ್ಯಾರಲೋಗ್ರಾಮ್ ಅಂಡ್ ರೋಂಬಸ್. The areas in the rectangle, square, parallelogram and rhombus have two axes. ನಿಮಗೆ ಗೊತ್ತೇ ಇದೆ ಟೂ ಆಕ್ಸಿಸ್ ಯಾವುದು, ಇಲ್ಲಿ ನೋಡಬಹುದು ನೀವು. ಟೂ ಆಕ್ಸಿಸ್ ಅಂದ್ರೆ ಒಂದು ಎಕ್ಸ್ ಒಂದು ವೈ ಇರುತ್ತೆ. ಟೂ ಆಕ್ಸಿಸ್ ಆಫ್ ಸಿಮೆಟ್ರಿ ಅಂಡ್ ದೇರ್ ಇಂಟರ್ಸೆಕ್ಷನ್ ಪಾಯಿಂಟ್ ಇಸ್ ದ ಲೊಕೇಶನ್ ಆಫ್ ದ ಸೆಂಟ್ರಾಯ್ಡ್. ಗೊತ್ತಾಯ್ತಾ? ಸೊ ಇಲ್ಲಿ ಫಸ್ಟ್ ಒನ್ ಯಾವ್ದಿದೆ, ಇದು ರೆಕ್ಟಾಂಗಲ್ ಇದೆ, ನೀವು ನೋಡಬಹುದು ಇದು ರೆಕ್ಟಾಂಗಲ್, ಇದನ್ನ ಬಿ ಅಂತ ಕೊಟ್ಟಿದ್ದಾನೆ. ಈ ತರ ನೋಡಿ, ನಾನು ಇಲ್ಲಿ ಡ್ರಾ ಮಾಡ್ತೀನಿ, ಇದು ಬಿ ಅಂತಿದೆ, ರೈಟ್. ಸೊ ಇದು ಡಿ ಅಂತಿದೆ, ಬಿ ಅಂಡ್ ಡಿ. ಸೊ ಇದನ್ನ ನಾವು ಈಗ ಸೆಂಟ್ರಾಯ್ಡ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಒಂದ್ ಲೈನ್ ಈ ಕಡೆ ಒಂದ್ ಲೈನ್ ಈ ಕಡೆ, ಅಂದ್ರೆ ಇದು ಎಕ್ಸ್ ಆಕ್ಸಿಸ್ ಇದು ವೈ ಆಕ್ಸಿಸ್. ಸೊ ಸೆಂಟ್ರಾಯ್ಡ್ ಇಲ್ಲಿ ಇರುತ್ತೆ. ಸೊ ಡಿ ಏನಾಗುತ್ತೆ, ಇದು ಡಿ ಬೈ 2 ಆಗುತ್ತೆ ಈ ಕಡೆ, ಇದು ಏನಾಗುತ್ತೆ ಬಿ ಬೈ 2 ಆಗುತ್ತೆ. ಎಕ್ಸ್ ಆಕ್ಸಿಸ್ ಬಂದಾಗ ಎಕ್ಸ್ ಬಾರ್ ಅನ್ಬೋದಲ್ಲ ನಾವು, ಎಕ್ಸ್ ಬಾರ್ ಏನಾಗುತ್ತೆ ಬಿ ಬೈ 2 ಆಗುತ್ತೆ. ವೈ ಬಾರ್ ಸಾರಿ ವೈ ಬಾರ್ ಏನಾಗ್ಬೋದು ಡಿ ಬೈ 2 ಆಗ್ಬೋದು. ಯಾಕೆಂದ್ರೆ ಇದನ್ನ ನೀವು ಈ ತರ ನೀವು ಇದನ್ನ ನೋಡಿದಾಗ ನೋಡಿ, ಈ ತರ ಕ್ರಾಸ್ ಮಾಡಿದಾಗೂ ಇಲ್ಲೇ ಬರುತ್ತೆ, ಇದನ್ನ ಈ ತರ ಡಿವೈಡ್ ಮಾಡಿದಾಗೂ ಇಲ್ಲೇ ಬರುತ್ತೆ. ಸೊ ಇದು ಏನಿದೆ ಜಿ ಏನಿದೆ ಹೇಳಿ, ಇದು ನಮ್ದು ಸೆಂಟರ್ ಆಫ್ ಗ್ರಾವಿಟಿ ಇದೆ. ಗೊತ್ತಾಯ್ತಾ? ಇದು ನಮ್ಮ ಸೆಂಟರ್ ಆಫ್ ಗ್ರಾವಿಟಿ ಇದೆ. ಅರ್ಥ ಆಯ್ತಂತ ಅನ್ಸುತ್ತೆ. ಇದು ಯಾವ್ದಿದೆ ಹೇಳಿ, ಇದು ರೆಕ್ಟಾಂಗಲ್ದು. ಸೇಮ್ ಇದೇ ತರ ನೀವು ನೋಡ್ಬೋದು ಯಾವ್ದ್ರದ್ದು, ಇಲ್ಲಿ ಸ್ಕ್ವೇರ್ ಇದೆ. ಸ್ಕ್ವೇರ್ ಯಾವ ತರ ಇರುತ್ತೆ ಅಂದ್ರೆ ಅದ್ರದ್ದು ಬ್ರೆಡ್ತ್ ಮತ್ತೆ ಡೆಪ್ತ್ ಸೇಮ್ ಇರುತ್ತೆ. ಇದು ಬ್ರೆಡ್ತ್ ಮತ್ತೆ ಡೆಪ್ತ್ ಸ್ಕ್ವೇರ್ ಸೇಮ್ ಇರುತ್ತೆ. ಅವಾಗ ನಾನು ಏನ್ ಮಾಡ್ಬೋದು ಅಂದ್ರೆ ಈ ತರ ಡಾಟೆಡ್ ಲೈನ್ ಡ್ರಾ ಮಾಡ್ಬೋದು. ಈ ತರ ನೀವು ಏನಂತಂದ್ರೆ ಒಂದ್ ಲೈನ್ ನೋಡ್ಕೊಳ್ಳಿ, ಈ ಕಡೆ ಒಂದ್ ಲೈನ್ ನೋಡ್ಕೊಂಡ್ರೆ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಎಕ್ಸಾಕ್ಟ್ಲಿ ಮತ್ತೆ ಸೆಂಟ್ರಲ್ಲಿ ಮೀಟ್ ಆಗುತ್ತೆ, ರೈಟ್. ಮೀಟ್ ಆಗುತ್ತೆ ತಾನೆ. ಅವಾಗ ಏನಾಗುತ್ತೆ, ಈ ಕಡೆದ್ದು ನೀವು ಬಿ ಬೈ 2 ತಗೋಬಹುದು, ಇಲ್ಲೂ ಬಿ ಬೈ 2 ತಗೋಬಹುದು. ಅಂದ್ರೆ ಎಕ್ಸ್ ಬಾರ್ ಅಂಡ್ ವೈ ಬಾರ್ ಶುಡ್ ಬಿ ಬಿ ಬೈ 2 ಆಗುತ್ತೆ ಫಾರ್ ದ ಸ್ಕ್ವೇರ್ ಸೆಕ್ಷನ್. ಇಲ್ಲಿ ಎಕ್ಸಾಕ್ಟ್ಲಿ ಸೆಂಟ್ರಲ್ ಏನಿದೆ, ಇದು ಸೆಂಟ್ರಾಯ್ಡ್ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಓಕೆ, ಸೊ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ದೇರ್ ಇಸ್ ಎನ್ ಸೆಂಟ್ರಾಯ್ಡ್. ಗೊತ್ತಾಯ್ತಲ್ಲ ಫಸ್ಟ್ ಒನ್. ನೆಕ್ಸ್ಟ್ ಒನ್ ಟ್ರಯಾಂಗಲ್ದು ನಮ್ಗೇನು ಸೆಂಟ್ರಾಯ್ಡ್ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಟ್ರಯಾಂಗಲ್ ಇಲ್ಲಿದೆ ನೋಡಿ. ಸೊ ಟ್ರಯಾಂಗಲ್ ಯಾವ ತರ, ಈಗ ನಾವು ಈ ತರ ನಾನು ಟ್ರಯಾಂಗಲ್ ಡ್ರಾ ಮಾಡಿದ್ದೀನಿ. ಇನ್ ಎ ಟ್ರಯಾಂಗಲ್ ಪ್ಲೇನ್ ಫಿಗರ್ ದ ಸೆಂಟ್ರಾಯ್ಡ್ ಈಸ್ ಅ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಮೀಡಿಯನ್ಸ್. ಮೀಡಿಯನ್ಸ್ ಅಂದ್ರೆ ಏನು, ಈಗ ನಾನೇನ್ ಮಾಡ್ತೀನಿ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ನಾನು ಇದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ತೀನಿ. ಅದಾದ್ಮೇಲೆ ಇಲ್ಲೊಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ತೀನಿ. ಅದಾದ್ಮೇಲೆ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ತೀನಿ. ಆಕ್ಚುಲಿ ಇವೆಲ್ಲೂ ಮೂರು ಒಂದ್ ಕಡೆ ಇಂಟರ್ಸೆಕ್ಟ್ ಆಗಬೇಕು, ಕರೆಕ್ಟ್ ಆಗಿ ಬಂದಿಲ್ಲ ಅಂತ, ಇಂಟರ್ಸೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಸೊ ಇಂಟರ್ಸೆಕ್ಟ್ ಆಗಿರೋದು ಇದು ಸೆಂಟ್ರಾಯ್ಡ್, ರೈಟ್. ದಿಸ್ ಇಸ್ ಸೆಂಟ್ರಾಯ್ಡ್ ಆರ್ ತಿಳ್ಕೊಳ್ಳಿ. ಸೊ ಈಗ ಇದು ಏನಾಗುತ್ತೆ, ಇದು ಮೀಡಿಯನ್ಸ್ ಆಗುತ್ತೆ. ದಿಸ್ ಈಸ್ ಅ ಮೀಡಿಯನ್ಸ್, ಇಲ್ಲಿ ತೋರಿಸಿದೀನಿ, ರೈಟ್. ಸೊ ಮೀಡಿಯನ್ಸ್ ಆದಾಗ, ರೈಟಾ, ಸೊ ಅವ್ರು ಏನ್ ಹೇಳ್ತಾ ಇದೆ, ಇಂಟರ್ಸೆಕ್ಷನ್ ಆಫ್ ಮೀಡಿಯನ್ಸ್ ಅಂಡ್ ಇಟ್ ಈಸ್ ಸಿಚುವೇಟೆಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 2/3 ಇಂಟು ಎಚ್. ನೋಡಿ ಇದು ಟೋಟಲ್ ಎಚ್ ಇದೆ, 2/3 ಎಚ್ ಫ್ರಮ್ ವರ್ಟೆಕ್ಸ್. ವರ್ಟೆಕ್ಸ್ ಈ ಪಾಯಿಂಟ್, ಇದು ವರ್ಟೆಕ್ಸ್ ಪಾಯಿಂಟ್, ಗೊತ್ತಾಯ್ತಾ? ಸೊ ಇದು ವರ್ಟೆಕ್ಸ್ ಪಾಯಿಂಟ್. 2/3 ಇಂಟು ಎಚ್ ಫ್ರಮ್ ವರ್ಟೆಕ್ಸ್ ಅಂತ ಹೇಳ್ತಾ ಇದ್ದಾರೆ. ಆರ್ 1/3 ಎಚ್ ಫ್ರಮ್ ದ ಬೇಸ್. ಸೊ ದಿಸ್ ಈಸ್ ಬೇಸ್. ಸೊ ದಿಸ್ ಈಸ್ ವರ್ಟೆಕ್ಸ್ ಅಂಡ್ ದಿಸ್ ಈಸ್ ಬೇಸ್. ಗೊತ್ತಾಯ್ತಾ? ಸೊ ಇದು ಬೇಸ್ ಇದೆ. ಸೊ 1/3 ಇಲ್ಲಿಂದ ತಗೋಬೇಕು, ಇಲ್ಲಾಂದ್ರೆ 2/3 ಮೇಲ್ಗಡೆಯಿಂದ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ವೇರ್ ಎಚ್ ಇಸ್ ಅ ಹೈಟ್ ಆಫ್ ದಿ ಟ್ರಯಾಂಗಲ್. ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ ನೋಡಿ, ಟ್ರಾಪಿಜಿಯಂ ಇದೆ, ಅದು ಟ್ರಾಪಿಜೋಡಲ್ ಅಂತ ಅಂತೀವಿ. ಸೊ ಟ್ರಾಪಿಜೋಡಲ್ ನೀವು ನೋಡಿ, ಇಲ್ಲಿ ಸೆಕ್ಷನ್ ಈ ತರ ಇರುತ್ತೆ. ಟ್ರಾಪಿಜೋಡಲ್ ಯಾವತ್ತು ಈ ತರ ಇರುತ್ತೆ, ರೈಟ್. ಸೊ ಈ ತರ ಇರುತ್ತೆ, ನಿಮ್ಗೆ ಗೊತ್ತೇ ಇದೆ, ರೈಟ್. ಸೊ ಇದು ನಾವು ಏನಂತೀವಿ, ಇದಕ್ಕೆ ಎ ಇದಕ್ಕೆ ಬಿ ಅಂತ ತಗೋತೀವಿ, ಯಾಕೆಂದ್ರೆ ಇದು ಟಾಪ್ ವ್ಯೂ, ಇದು ಬಾಟಮ್ ಅಂತ ತಗೋತೀವಿ, ರೈಟ್. ಸೊ ಇದನ್ನ ನಾವು ಈ ತರ ಲೈನ್ ಡ್ರಾ ಮಾಡಿದಾಗ ಸೆಂಟರ್ ಆಫ್ ಗ್ರಾವಿಟಿ ಆಫ್ ಎ ಟ್ರಾಪಿಜಿಯಂ ವಿತ್ ದ ಪ್ಯಾರಲಲ್ ಸೈಡ್ಸ್ ಎ ಅಂಡ್ ಬಿ, ಇದು ಎ ಇದು ಬಿ ಅಂತ ತಗೋತೀನಿ, ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ವೈ ಬಾರ್, ರೈಟ್. ವೈ ಬಾರ್ ಏನಾಗುತ್ತೆ, ಇದ್ರ ವೈ ಬಾರ್ ಏನಾಗುತ್ತೆ ಅಂದ್ರೆ ಬಿ ಪ್ಲಸ್ 2a, ಅಂದ್ರೆ ಬಿ ಪ್ಲಸ್ 2a ಅಂತಂದ್ರೆ 2 ಟೈಮ್ಸ್ ಆಫ್ ಎ ಡಿವೈಡೆಡ್ ಬೈ ಬಿ ಪ್ಲಸ್ ಎ. ಅಂದ್ರೆ ಇದು ಮೇಲ್ಗಡೆ ಇರೋದನ್ನ 2 ಟೈಮ್ಸ್ ತಗೋತಾ ಇದೀವಿ, ಇದು ಕೆಳಗಡೆ ಇರೋದನ್ನ ಸೇಮ್ ನೋಡಿ, ಬಿ ಪ್ಲಸ್ 2 ಟೈಮ್ಸ್ ಆಫ್ ಎ ಡಿವೈಡೆಡ್ ಬೈ ಇದು ಬಾಟಮು ಪ್ಲಸ್ ಟಾಪ್ ಎರಡು ಪ್ಲಸ್ ಮಾಡಬೇಕು, ಇಂಟು h/3 ಅವರು ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ, ಇಂಟು h/3.
3 ದೇ ಆರ್ ಮಲ್ಟಿಪ್ಲೈಯಿಂಗ್. ಗೊತ್ತಾಯ್ತಾ? ಇಲ್ಲಿ ನೋಡ್ಬೋದು ನೀವು b plus 2a divided by b plus a into h/3. ಸೊ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ ಬರ್ತಾ ಇದೆ. ಗೊತ್ತಾಯ್ತಾ? ಅದಾದ್ರೆ y ಬಾರ್ ಅಂತ ತೋರ್ತಾ ಇರೋದು. ಅರ್ಥ ಆಯ್ತಾ? ಇದು ಟ್ರಾಪಿಜಿಯಂ ಆರ್ ಟ್ರಾಪಿಜಾಯ್ಡಲ್ ಸೆಕ್ಷನ್ ಬಂದಾಗ ಈ ತರ ನೀವು ಮಾಡಬೇಕಾಗುತ್ತೆ. ಐ ಹೋಪ್ ಯು ಗಾಟ್. ಸೊ ನಾನು ಯಾಕೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದ್ರದ್ದು PDF ಶೇರ್ ಮಾಡ್ಬೇಕಲ್ಲ ಅದಕ್ಕೆ. ನೆಕ್ಸ್ಟ್ ಸರ್ಕಲ್. ಸರ್ಕಲ್ ಇದು ಸಿಮೆಟ್ರಿ ಅಬೌಟ್ ಇಟ್ಸ್ ಡಯಾಮೀಟರ್. ನೋಡಿ ಇದು ಸರ್ಕಲ್ ಇದೆ. ಸೊ ಸಿಂಪಲ್ ಆಗಿ ಏನಂತಂದ್ರೆ ಈ ತರ ನಾನು ಡಿವೈಡ್ ಮಾಡ್ತೀನಿ. ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಸೆಂಟ್ರಾಯ್ಡ್ ಬರುತ್ತೆ. ಇಂಟರ್ಸೆಕ್ಷನ್ ಆಫ್ ಎನಿ ಟೂ ಡಯಾಮೀಟರ್ಸ್ ದಟ್ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್ ಇಸ್ ದ ಸೆಂಟ್ರಾಯ್ಡ್. ಸೊ ಇದಕ್ಕೆ ಏನಾಗುತ್ತೆ ಅವಾಗ ಈ ತರ ನೀವು ಮಾಡಿದಾಗ ಸೊ ದಿಸ್ ಇಸ್ d/2 ಆಗುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಕ್ಲಿಯರ್? ಸರ್ಕಲ್. ನೆಕ್ಸ್ಟ್ ಬಂದ್ಬಿಟ್ಟು ಸೆಮಿ ಸರ್ಕಲ್. ನೋಡಿ ಸ್ಕೆಚಸ್ ಅದಕ್ಕೆ ನಾನು ಹಾಕಿರೋದು. ತುಂಬಾ ಕಷ್ಟಪಟ್ಟು ಸ್ಕೆಚಸ್ ಹಾಕಿದೀನಿ ನಿಮ್ಗೋಸ್ಕರ. ವಿಡಿಯೋನ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ. ಸೆಮಿ ಸರ್ಕಲ್ ಹ್ಯಾಸ್ ಒನ್ ಆಕ್ಸಿಸ್. ನೋಡಿ ಸೆಮಿ ಸರ್ಕಲ್ ಅಂದ್ರೆ ಇದೊಂದು ಈ ತರ ಇರುತ್ತೆ. ಸೊ ಇದು ಈ ತರ. ಸೊ ಒನ್ ಆಕ್ಸಿಸ್ ಇಷ್ಟೇ ಇರುತ್ತೆ ಅದು. ಸೆಮಿ ಸರ್ಕಲ್ ಹ್ಯಾಸ್ ಒನ್ ಆಕ್ಸಿಸ್ ಆಫ್ ಸಿಮೆಟ್ರಿ. ಕರೆಕ್ಟ್ ಆಗಿದೆ. OY ಅಂತ ಹೇಳ್ತಾ ಇರೋದು. OY ಅಂದ್ರೆ ಏನು? ಇದು O, ಇದು Y. ಇಲ್ಲಿ ಕೊಟ್ಟಿದ್ದಾರೆ ಸ್ಕೆಚ್ ಅಲ್ಲಿ OY. ದ ಸೆಂಟ್ರಾಯ್ಡ್ G ಲೈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ 4r divided by 3 pi ಆಫ್ ಫ್ರಮ್ ಇಟ್ಸ್ ಬೇಸ್ ಅಂತ ಹೇಳ್ತಾ ಇರೋದು. ಅಂದ್ರೆ ಈಗ ಇಲ್ಲೆಲ್ಲೋ ಇದು ಇದೆ ನಮ್ದು, ಆಯ್ತಾ? ಇದು ಏನಿದೆ ಇದು ಎಷ್ಟು ವ್ಯಾಲ್ಯೂ ಆಗುತ್ತೆ ಅಂತಂದ್ರೆ ಅದೇ 4r/3 pi. ಸೆಮಿ ಸರ್ಕಲ್ದು 4r/3 pi ಆಗುತ್ತೆ. ಸೊ ಇದೇನಿದೆ ಇದು ನಮ್ದು ರೇಡಿಯಸ್ ಇದೆ. ದಿಸ್ ಇಸ್ ಅ ರೇಡಿಯಸ್. ಅರ್ಥ ಆಯ್ತಾ? ಸೊ ಇದು ರೇಡಿಯಸ್ ಇದೆ. ಸೆಮಿ ಸರ್ಕಲ್ ಇದ್ದಾಗ 4r/3 pi ಫ್ರಮ್ ದ ಬೇಸ್ ಇರುತ್ತೆ. ಈ ಬೇಸ್ ಪಾಯಿಂಟ್ ಇಂದ 4r/3 pi ಇರುತ್ತೆ. ಓಕೆ, ಅರ್ಥ ಆಯ್ತಾ? ಸಿಂಪಲ್ ಆಗಿದೆ ನೋಡಿ. ಈ ಫಾರ್ಮುಲಾ ಯಾಕೆ ಹೇಳ್ತಾ ಇರೋದಂದ್ರೆ ಮುಂದೆ ನಿಮ್ಗೆ ಈ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ ಎಕ್ಸಾಮ್ಸ್ ಅಲ್ಲಿ ಎಲ್ಲ ಕಡೆ. ಅದಕ್ಕೆ ನೀವು ಬರ್ಕೋಬೇಕಿದು, ತುಂಬಾ ಇಂಪಾರ್ಟೆಂಟ್ ಇದೆ. ಕ್ವಾರ್ಟರ್ ಸರ್ಕಲ್. ಕ್ವಾರ್ಟರ್ ಸರ್ಕಲ್ ಅಲ್ಲಿ ಏನ್ ಬರುತ್ತೆ? ಸೆಂಟ್ರಾಯ್ಡ್ G ಆಫ್ ಎ ಕ್ವಾರ್ಟರ್ ಲೈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ 4r/3 pi. ನೋಡಿ ಇದು G ಇದೆ, ರೈಟ್? ಸೊ ಈ ತರ ಇದೆ ಇದು. ಅಂದ್ರೆ ಸರ್ಕಲ್ದು ಒಂದು ಹಾಫ್ ಸರ್ಕಲ್ದು ಮತ್ತೊಂದು ಹಾಫ್ ಅಂತೀವಲ್ಲ, ಕ್ವಾರ್ಟರ್ ಸರ್ಕಲ್ ಅದ್ರದ್ದು. ಸೊ ಇದು ಎಕ್ಸಾಕ್ಟ್ಲಿ ಈ ತರ ಬರುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಇಲ್ಲಿ ಬರುತ್ತೆ, ಗೊತ್ತಾಯ್ತಾ? ಸೊ ಅದು ಎಷ್ಟಾಗುತ್ತೆ? ಇದು ಬಂದ್ಬಿಟ್ಟು 4r/3 pi ಆಗುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಕ್ವಾಡ್ರಂಟ್ ಇದ್ರೆ. ಅರ್ಥ ಆಯ್ತಾ? ಸಾರಿ, ಒಂದು ವಾರ ಆಗೋಯ್ತು. ಏನಂತಂದ್ರೆ ಗಂಟ್ಲು ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಆದ್ರೂ ತೊಂದರೆ ಏನಿಲ್ಲ, ನಾವು ಟ್ರೀಟ್ಮೆಂಟ್ ತಗೋತಾ ಇದೀವಿ, ಅದು ಬೇಗ ಆಗ್ತಾ ಇಲ್ಲ. ನೆಕ್ಸ್ಟ್ ಈಸ್ ಇನರ್ಷಿಯಾ ಅಂದ್ರೆ ಏನು? ಇನರ್ಷಿಯಾ ಬಗ್ಗೆ ತುಂಬಾ ಜನ ಕನ್ಫ್ಯೂಸ್ ಇರುತ್ತೆ. ಇವತ್ತು ಎಲ್ಲ ಕ್ಲಿಯರ್ ಆಗುತ್ತೆ ನಿಮ್ದು. ಇನರ್ಷಿಯಾ ಅಂದ್ರೆ ಏನು ನೋಡಿ. ನ್ಯೂಟನ್ಸ್ ಫಸ್ಟ್ ಲಾ ಪ್ರಕಾರ ನಾನು ಹೇಳ್ಕೊಡ್ತೀನಿ ನಿಮಗೆ. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಸ್ಟೇಟ್ಸ್ ದಟ್ ಎ ಬಾಡಿ ಕಂಟಿನ್ಯೂ ಟು ಬಿ ಇನ್ ಎ ಸ್ಟೇಟ್ ಆಫ್ ರೆಸ್ಟ್. ಇಲ್ಲೊಂದು ಬಾಡಿ ಇದೆ ಅಂತ ತಿಳ್ಕೊಂಡು, ಇದೊಂದು ಸ್ಟೇಟ್ ಇದೆ ಇದು. ಸೊ ಇಲ್ಲೊಂದು ಬಾಡಿ ಇದೆ, ರೈಟ್? ಎ ಬಾಡಿ ಕಂಟಿನ್ಯೂ ಟು ಬಿ ಇನ್ ಇಟ್ ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇರುತ್ತೆ. ಆರ್ ಯೂನಿಫಾರ್ಮ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಅಂದ್ರೆ ಸ್ಟ್ರೇಟ್ ಇದೇ ತರ ಹೋಗ್ತಾ ಇರುತ್ತೆ, ಇದೇ ತರ ಈ ಫಾರ್ವರ್ಡ್ ಮೂವ್ಮೆಂಟ್ ಅಲ್ಲಿ ಹೋಗ್ತಾ ಇರುತ್ತೆ. ಎಕ್ಸೆಪ್ಟ್ ಇನ್ ಸೋ ಫಾರ್ ಇಟ್ ಈಸ್ ಕಂಪೆಲ್ಡ್ ಬೈ ಅನ್ ಎಕ್ಸ್ಟರ್ನಲ್ ಫೋರ್ಸ್. ನೀವು ಎಕ್ಸ್ಟರ್ನಲ್ ಫೋರ್ಸ್ ಹಾಕ್ಲಿಲ್ಲ ಅಂದ್ರೆ ಇದು ಒಂದು ಲೀನಿಯರ್ ಆಗಿ ಹೋಗ್ತಾ ಇರುತ್ತೆ ನೀವು ಎಕ್ಸ್ಟರ್ನಲ್ ಫೋರ್ಸ್ ಹಾಕುವವರೆಗೂ. ಟು ಚೇಂಜ್ ದ ಸ್ಟೇಟ್. ಇಲ್ಲ ಅಂತಂದ್ರೆ ಇದು ಇಲ್ಲೇ ಇದ್ಕೊಂಡಿರುತ್ತೆ ನೀವು ಹಾಕ್ಲಿಲ್ಲ ಅಂದ್ರೆ. ನೀವು ಎಕ್ಸ್ಟರ್ನಲ್ ಲೋಡ್ ಹಾಕಿದಾಗ ಅದ್ರದ್ದು ಏನಾಗುತ್ತೆ? ಮೋಷನ್ ಚೇಂಜ್ ಆಗುತ್ತೆ, ಅಂದ್ರೆ ಪ್ಲೇಸ್ ಚೇಂಜ್ ಆಗುತ್ತೆ. ಈ ಪ್ಲೇಸ್ ಇಂದ ಇಲ್ಲಿ ಬರುತ್ತೆ. ನೀವು ಎಕ್ಸ್ಟರ್ನಲ್ ಲೋಡ್ ಇದಕ್ಕೆ ಅಪ್ಲೈ ಮಾಡಿದ್ರೆ, ಇಲ್ಲಿ ಎಕ್ಸ್ಟರ್ನಲ್ ಲೋಡ್ P ಅಂತ ಮಾಡಿದ್ರೆ, ಸೊ ಇದು ಫಸ್ಟ್ ಪೊಸಿಷನ್, ಇದು ಸೆಕೆಂಡ್ ಪೊಸಿಷನ್, ಇದು ಇಲ್ಲಿ ಬರುತ್ತೆ. ಸೊ ದಿಸ್ ಮೀನ್ಸ್ ದಟ್ ಬಾಡಿ ಆಫರ್ಸ್ ರೆಸಿಸ್ಟೆನ್ಸ್ ಟು ಎನಿ ಚೇಂಜ್ ಆಫ್ ಇಟ್ಸ್ ಸ್ಟೇಟ್. ಯಾವುದೇ ಒಂದು ಬಾಡಿ ಏನು ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ ಚೇಂಜ್ ಆಗೋಕೆ, ಅಂದ್ರೆ ಅದು ಚೇಂಜ್ ಆಗುತ್ತೆ ಎಕ್ಸ್ಟರ್ನಲ್ ಲೋಡ್ ಹಾಕಿದ ತಕ್ಷಣ, ರೈಟ್? ಸೊ ದಿಸ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಆಫ್ ರೆಸಿಸ್ಟಿಂಗ್ ಎನಿ ಚೇಂಜ್ ಆಫ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್. ಇಲ್ಲಿಂದ ಇಲ್ಲಿಗೆ ಏನ್ ಚೇಂಜ್ ಆಯ್ತು ಈ ಪಾಯಿಂಟ್ಗೋಸ್ಕರ, ಈ ಫೋರ್ಸ್ಗೋಸ್ಕರ, ರೈಟ್? ರೆಸ್ಟ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಈಸ್ ನೋನ್ ಆಸ್ ಇನರ್ಷಿಯಾ. ಗೊತ್ತಾಯ್ತಾ? ಅಂದ್ರೆ ಬಾಡಿ ಫಸ್ಟ್ ರೆಸ್ಟ್ ಅಲ್ಲಿ ಇರುತ್ತೆ. ನೀವು ಯಾವುದೇ ಒಂದು ಫೋರ್ಸ್ ಹಾಕ್ಲಿಲ್ಲ ಅಂದ್ರೆ ಅದು ಒಂದು ಏನಾಗುತ್ತೆ, ಒಂದು ರೆಸ್ಟ್ ಪೊಸಿಷನ್ ಅಲ್ಲಿ ಇರುತ್ತೆ, ಯೂನಿಫಾರ್ಮ್ ಮೋಷನ್ ಅಲ್ಲಿ ಇರುತ್ತೆ, ಸ್ಟ್ರೇಟ್ ಲೈನ್ ಅಲ್ಲಿ ಇರುತ್ತೆ. ಎಕ್ಸ್ಟರ್ನಲ್ ಲೋಡ್ ನೀವು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅದು ಒಂದ್ ಪಾಯಿಂಟ್ ಕಡೆಯಿಂದ ಮತ್ತೊಂದು ಪಾಯಿಂಟ್ ಗೆ ಏನಾಗುತ್ತೆ, ಬಾಡಿ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಅಂದ್ರೆ ಮೂವ್ ಆಗುತ್ತೆ, ರೈಟ್? ಸೊ ಇಟ್ ಆಫರ್ಸ್ ವಾಟ್? ರೆಸಿಸ್ಟೆನ್ಸ್ ಟು ಎನಿ ಚೇಂಜ್ ಆಫ್ ಇಟ್ಸ್ ಸ್ಟೇಟ್, ರೈಟ್? ದಿಸ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಆಫ್ ರೆಸಿಸ್ಟಿಂಗ್ ಎನಿ ಚೇಂಜ್ ಆಫ್ ಇಟ್ಸ್ ಸ್ಟೇಟ್. ಚೇಂಜ್ ಆದಾಗ ಏನಂತೀವಿ, ಅದನ್ನೇ ನಾವು ಇನರ್ಷಿಯಾ ಅಂತ ಅಂತೀವಿ. ಗೊತ್ತಾಯ್ತಾ? ನೆಕ್ಸ್ಟ್
ಈಗ ಇನರ್ಷಿಯಾ ಗೊತ್ತಾಯ್ತು. ಮೂಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ ಏನು? ತುಂಬಾ ಸಿಂಪಲ್ ಇದೆ. ಮೂಮೆಂಟ್ ಆಫ್ ಇನರ್ಷಿಯಾ ಹೇಳ್ಕೊಡ್ತೀನಿ. ಇನರ್ಷಿಯಾ ಕ್ಲಿಯರ್ ಆಗಿದೆ ಇವಾಗ. ಸೊ ಇನರ್ಷಿಯಾ ಅಂದ್ರೆ ನಿಮ್ಗೆ ಗೊತ್ತಾಯ್ತು. ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎನ್ ಏರಿಯಾ ಆರ್ ಎ ಮಾಸ್ ಅಬೌಟ್ ಎನ್ ಆಕ್ಸಿಸ್ ಇಸ್ ದ ಪ್ರಾಡಕ್ಟ್ ಆಫ್ ಎನ್ ಏರಿಯಾ. ಏನಂತ ಇದ್ದಾರೆ ನೋಡಿ, ಪ್ರಾಡಕ್ಟ್ ಆಫ್ ಎ ಏರಿಯಾ ಮಲ್ಟಿಪ್ಲಿಕೇಶನ್ ಇದೆ. ಯಾವ್ದು? ಏರಿಯಾ ಆರ್ ಮಾಸ್ ಅಂಡ್ ಏರಿಯಾ ಇಂಟು ಯಾವ್ದ್ರದ್ದಿದೆ? ಸ್ಕ್ವೈರ್ ಆಫ್ ದ ಡಿಸ್ಟೆನ್ಸ್ ಆಫ್ ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದ ಏರಿಯಾ, ರೈಟ್, ಆರ್ ಮಾಸ್ ಫ್ರಮ್ ದಟ್ ಆಕ್ಸಿಸ್. ಅಂದ್ರೆ ಸ್ಕ್ವೈರ್ ಅಂತಂದ್ರೆ ಹೈಟ್ ಅನ್ನ ಮಲ್ಟಿಪ್ಲೈ ಮಾಡ್ಕೋತೀವಿ, ಕರೆಕ್ಟಾ? ಸ್ಕ್ವೈರ್ ನ ಮಲ್ಟಿಪ್ಲೈ ಮಾಡ್ಕೋತೀವಿ ಹೈಟ್ ನ. ದಟ್ ಈಸ್ ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದ ಏರಿಯಾ ಆರ್ ಎ ಮಾಸ್. ಗೊತ್ತಾಗ್ತಿದೆಯಲ್ಲ? ಸಿಂಪಲ್ ಆಗಿದೆ ನೋಡಿ. ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅನ್ ಆಕ್ಸಿಸ್ is the product of that area. ಗೊತ್ತಾಯ್ತಾ? ಪ್ರಾಡಕ್ಟ್ ಆಫ್ ದಟ್ ಏರಿಯಾ. ಅದನ್ನೇ ನಾವು ಏನಂತೀವಿ? ಪ್ರಾಡಕ್ಟ್ ಆಫ್ ದಟ್ ಏರಿಯಾ ಅಂತಂದ್ರೆ ಎ ಇದೆ. ಅಂಡ್ ಸ್ಕ್ವೈರ್ ಆಫ್ ದ ಡಿಸ್ಟೆನ್ಸ್ ಆಫ್ ದ ಸೆಂಟರ್ ಆಫ್ ಗ್ರಾವಿಟಿ, ಸ್ಕ್ವೈರ್ ಆಫ್ ದ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಆಫ್ ದಟ್ ಏರಿಯಾ ಆರ್ ಎ ಮಾಸ್ ಫ್ರಮ್ ದಟ್ ಆಕ್ಸಿಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಅ ಸೆಕೆಂಡ್ ಮೂಮೆಂಟ್ ಏರಿಯಾ ಆಫ್ ದ ಬಾಡಿ. ಸೆಕೆಂಡ್ ಮೂಮೆಂಟ್ ಏರಿಯಾ ಆಫ್ ದ ಬಾಡಿ ಅಂತ ಅಂತೀವಿ, ರೈಟ್? ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎನ್ ಏರಿಯಾ ಅಬೌಟ್ ಎನ್ ಎಕ್ಸ್ ಆಕ್ಸಿಸ್. ನೋಡಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಇದ್ದಾಗ ಅದನ್ನ ನಾವು ಐ ಎಕ್ಸ್ ಎಕ್ಸ್ ಅಂತ ನಾವು ಡಿನೋಟ್ ಮಾಡ್ತೀನಿ. ಅದೇ ಅಬೌಟ್ ವೈ ಆಕ್ಸಿಸ್ ಇದ್ದಾಗ ನಾನು ಐ ವೈ ವೈ ಅಂತ ನಾನು ಡಿನೋಟ್ ಮಾಡಿ ಬರಿತೀನಿ. ಸರಿನಾ? ಕ್ಲಿಯರ್? ನೆಕ್ಸ್ಟ್, ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎನ್ ಏರಿಯಾ ಅಬೌಟ್ ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ಇಟ್ಸ್ ಸೆಂಟ್ರಾಯ್ಡ್ is denoted by IG or simply I. ಅಂದ್ರೆ ಈಗ ಇದು ಒಂದು ಈ ತರ ಮೂಮೆಂಟ್ ಇಲ್ಲಿಂದ ಪಾಸ್ ಆಗ್ತಾ ಇದೆ, ರೈಟ್? ಇದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇಂದ ಪಾಸ್ ಆಗ್ತಾ ಇದೆ. ಸೊ ಇವೆರಡೂ ಪಾಸ್ ಆದಾಗ ಏನಂತೀವಿ? ಇದನ್ನ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎನ್ ಏರಿಯಾ ಬಟ್ ಪಾಸಿಂಗ್ ಥ್ರೂ ಇಟ್ ಸೆಂಟ್ರಾಯ್ಡ್. ಇದು ಸೆಂಟ್ರಾಯ್ಡ್ ಇದ್ದಾಗ ನಾನು ಐ ಜಿ ಅಂತ ಬರಿತೀನಿ ಆರ್ ಅದನ್ನ ಐ ಅಂತ ಬರಿತೀನಿ ಅಂತ ಹೇಳ್ತಾ ಇರೋದು, ರೈಟ್? Next, the unit of moments of inertia is mm/4 is a unit of moment of inertia. ಅರ್ಥ ಆಯ್ತಾ? ಮೂಮೆಂಟ್ ಆಫ್ ಇನರ್ಷಿಯಾ ತುಂಬಾ ಸಿಂಪಲ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ. ಕನ್ಫ್ಯೂಷನ್ ಇಷ್ಟು ದಿನ ಯಾರ್ಯಾರಿಗೆ ಕನ್ಫ್ಯೂಷನ್ ಇತ್ತು, ಕ್ಲಿಯರ್ ಯಾರ್ಯಾರಿಗೆ ಆಗಿದೆ, ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ, ಆಯ್ತಾ? ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ, ಎಲ್ಲ ಬರುತ್ತೆ ಅಂತಾರೆ, ಅವ್ರಿಗೆ ಬೇಸಿಕ್ ಗೊತ್ತಿರೋದಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಬೇಸಿಕ್ ನ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಇದೆ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೆ ನಾನು ಬೇಸಿಕ್ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್, ಥಿಯರಮ್ ಆಫ್ ಪ್ಯಾರಲಲ್ ಆಕ್ಸಿಸ್. ವಾಟ್ ಯು ಮೀನ್ ಬೈ ಥಿಯರಮ್ ಆಫ್ ಪ್ಯಾರಲಲ್ ಆಕ್ಸಿಸ್? ಈಗ ನಿಮಗೆ ಏನೇನು ಕ್ಲಿಯರ್ ಆಗಿದೆ ಹೇಳಿ? ನಿಮಗೆ ಕ್ಲಿಯರ್ ಆಗಿರೋದು ಇಲ್ಲಿ ಹೇಳ್ತೀನಿ ನೋಡಿ. ಸೆಂಟ್ರಾಯ್ಡ್, ಸೆಂಟರ್ ಆಫ್ ಗ್ರಾವಿಟಿ ಕ್ಲಿಯರ್ ಆಯ್ತು, ಸೆಂಟ್ರಾಯ್ಡ್ ಕ್ಲಿಯರ್ ಆಯ್ತು, ಇನರ್ಷಿಯಾ ಕ್ಲಿಯರ್ ಆಯ್ತು, ಆಮೇಲೆ ಮೂಮೆಂಟ್ ಆಫ್ ಇನರ್ಷಿಯಾನು ಕ್ಲಿಯರ್ ಆಯ್ತು. ಇವು 4 ಡೆಫಿನೇಷನ್ ನಿಮ್ಗೆ ಗೊತ್ತಾಗಿದೆ. ಈಗ ನೆಕ್ಸ್ಟ್ ಏನಿದೆ ಅಂತಂದ್ರೆ ಥಿಯರಮ್ ಆಫ್ ಪ್ಯಾರಲಲ್ ಆಕ್ಸಿಸ್. ಒಂದು ಥಿಯರಮ್ ಇದೆ, ಪ್ಯಾರಲಲ್ ಮತ್ತೆ ಪರ್ಪೆಂಡಿಕ್ಯುಲರ್ ಎರಡೂ ಇದೆ, ಆಯ್ತಾ? ಈಗ ನೋಡಿ, ಕರೆಕ್ಟ್ ಆಗಿ ನಾನು ಹೇಳ್ತೀನಿ, ಸ್ವಲ್ಪ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ ಕೇಳಿ. ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಲ್ಯಾಮಿನಾ ಅಂದ್ರೆ ಇಲ್ಲಿ ಕೊಟ್ಟಿರೋ ಲ್ಯಾಮಿನಾ ಇದೆ, ಇದರ ಬಾಡಿ ಅಂತ ತಿಳ್ಕೊಳ್ಳೋಣ. ಅಬೌಟ್ ಎನಿ ಆಕ್ಸಿಸ್ ಇನ್ ದ ಪ್ಲೇನ್ ಆಫ್ ದ ಲ್ಯಾಮಿನಾ, ಅಬೌಟ್ ಎನಿ ಆಕ್ಸಿಸ್ ಇನ್ ದ ಪ್ಲೇನ್ ಆಫ್ ಎ ಲ್ಯಾಮಿನಾ. ಆಯ್ತಾ? ನೋಡಿ, ಒಂದ್ ನಿಮಿಷ, ಒಂದ್ ಕೆಲಸ ಮಾಡೋಣ. ಸೊ ಇದನ್ನ ನಾನು ಡೆಫಿನೇಷನ್ ಓದೋಕ್ಕಿಂತ ಮುಂಚೆ ಒಂದು ಕೆಲಸ ಮಾಡ್ತೀನಿ. ಕೆಳಗಡೆ ಎಕ್ಸಾಂಪಲ್ ಇದೆಯಲ್ಲ, ಆ ಎಕ್ಸಾಂಪಲ್ ಪ್ರಕಾರ ನಾನು ನಿಮಗೆ ಹೇಳ್ಕೊಡ್ತೀನಿ, ರೈಟ್? ಸಪೋಸ್ ನೀವು ಒಂದು ಕೆಲಸ ಮಾಡಿ, ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಕೊಟ್ಟಿರೋ ಇದು ಲ್ಯಾಮಿನಾ ಇದೆ. ಸೊ ದಿಸ್ ಇಸ್ ಅ ಲ್ಯಾಮಿನಾ, ರೈಟ್? ಇದು ಲ್ಯಾಮಿನಾ ಇದೆ. ಇದ್ರದ್ದು ಏನೋ ಏರಿಯಾನ ಎ ಇಂದ ಡಿನೋಟ್ ಮಾಡ್ತೀನಿ ನಾನು, ರೈಟ್? ಸೊ ಇದ್ರದ್ದು ಏನ್ ಮಾಡಿದೆ, ಆಕ್ಸಿಸ್ ಇಲ್ಲೊಂದು ಎ ಮತ್ತೆ ಬಿ ಅಂತ ಒಂದು ಆಕ್ಸಿಸ್ ಕೊಟ್ಟಿದ್ದಾರೆ, ಎ ಅಂಡ್ ಬಿ. ಇದೊಂದು ಆಕ್ಸಿಸ್ ಇದೆ ಇಲ್ಲಿ, ರೈಟ್? ಸೊ ಈಗ ಜಿ ಏನಿದೆ ಇಲ್ಲಿ, ಎಕ್ಸಾಕ್ಟ್ಲಿ ಎಟ್ ದ ಜಿ ಏನಿದೆ, ಸೆಂಟ್ರಾಯ್ಡ್ ಆಫ್ ದ ಲೆಮಿನಾ ಇದೆ. ಜಿ ಏನಿದೆ ಹೇಳಿ, ಸೆಂಟ್ರಾಯ್ಡ್ ಆಫ್ ದ ಲೆಮಿನಾ ಇದೆ, ರೈಟ್? ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು ಲೈನ್ ನ ಡ್ರಾ ಮಾಡ್ತೀನಿ ಸೆಂಟ್ರಾಯ್ಡ್ ಇದ್ದಾಗ, G1 ಮತ್ತೆ G2 ಅಂತ, ರೈಟ್? ನೋಡಿ, ಸಿಂಪಲ್ ಆಗಿ ಒಂದ್ಸಲ ಹೇಳ್ತೀನಿ. ಇದು ಒಂದು ಲೆಮಿನಾ ಇದೆ, ಇಲ್ಲೊಂದು ಆಕ್ಸಿಸ್ ಇದೆ, ಕೆಳಗಡೆ ಎ ಮತ್ತೆ ಬಿ ಇದೆ. ಸೊ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ನಮ್ದು ಸೆಂಟ್ರಾಯ್ಡ್ ಇದೆ ಅಂತ ನಾನು ಹೇಳ್ತಾ ಇರೋದು. ಇವಾಗ ನಾನು ಒಂದು ಸೆಂಟ್ರಾಯ್ಡ್ ಲೈನ್ ನ ಡ್ರಾ ಮಾಡ್ತೀನಿ. ಇದನ್ನ G1 ಮತ್ತೆ G2 ಅಂತ ಬರಿತೀನಿ. ಕ್ಲಿಯರ್ ಆಯ್ತಲ್ಲ, ರೈಟ್? ಸೊ ಈ G1 G2 ಪ್ಯಾರಲಲ್ ಯಾವ್ದಕ್ಕಿದೆ, ಎ ಮತ್ತೆ ಬಿ ಗಿದೆ, ರೈಟ್? ಎ ಬಿ ಗಿದೆಯಾ ಪ್ಯಾರಲಲ್? ಈಗ ನಾವೇನ್ ಮಾಡೋಣ ಅಂತಂದ್ರೆ ಡೆಫಿನೇಷನ್ ನೋಡೋಣ. ಈಗ ಇದು ಡೆಫಿನೇಷನ್ ಏನ್ ಹೇಳ್ತಾ ಇದೆ ನೋಡೋಣ, ರೈಟ್? ಸೊ ನಮ್ಮ ಮೂಮೆಂಟ್ ಅಬೌಟ್ ಈಗ ಯಾವ್ದು ಕ್ಯಾಲ್ಕುಲೇಟ್ ಮಾಡೋದಿದೆ ನಮಗೆ, ಐ ಎ ಬಿ ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ, ರೈಟ್?
ಈಗ ಏನ್ ಹೇಳ್ತಾನೆ ನೋಡೋಣ. ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಲ್ಯಾಮಿನಾ ಅಬೌಟ್ ಎನಿ ಆಕ್ಸಿಸ್ ಇನ್ ದ ಪ್ಲೇನ್ ಆಫ್ ದ ಲ್ಯಾಮಿನಾ ಈಸ್ ಈಕ್ವಲ್ ಟು ದ ಸಮ್ ಆಫ್ ಮೂಮೆಂಟ್. ಸಮ್ ಅಂದ್ರೆ ಟೋಟಲ್ ಮಾಡ್ತಾ ಇದೀವಿ. ಸಮ್ ಆಫ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಟ್ ಲ್ಯಾಮಿನಾ ಅಬೌಟ್ ದ ಸೆಂಟ್ರಾಯ್ಡಲ್ ಆಕ್ಸಿಸ್. ಗೊತ್ತಾಯ್ತಾ? ಮೂಮೆಂಟ್ ಆಫ್ ಇನರ್ಷಿಯಾ ನಾವು ಯಾವ್ದರಿಂದ ಡಿನೋಟ್ ಮಾಡ್ತೀವಿ? ಐ ಜಿ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಅಂತ ಹೇಳ್ತಾ ಇದ್ದಾರೆ ಲ್ಯಾಮಿನಾ ಅಬೌಟ್ ದ ಸೆಂಟ್ರಾಯ್ಡಲ್ ಆಕ್ಸಿಸ್ ಪ್ಯಾರಲಲ್ ಟು ದ ಗಿವನ್ ಆಕ್ಸಿಸ್. ನೋಡಿ ಇಲ್ಲಿ ಎರಡು ಪ್ಯಾರಲಲ್ ಇದೆ ತಾನೆ, G1 G2 ಅಂಡ್ AB ಆರ್ ಪ್ಯಾರಲಲ್ ಟು ದ ಗಿವನ್ ಆಕ್ಸಿಸ್ ಅಂಡ್ ದ ಪ್ರಾಡಕ್ಟ್ ಆಫ್ ದ ಏರಿಯಾ. ಪ್ರಾಡಕ್ಟ್ ಆಫ್ ದ ಏರಿಯಾ, ಏರಿಯಾ ಏನಿದೆ? ಎ ಇದೆ. ಆಫ್ ದ ಲ್ಯಾಮಿನಾ ಅಂಡ್ ಸ್ಕ್ವೈರ್ ಆಫ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಕ್ಸಿಸ್. ಸ್ಕ್ವೈರ್ ಅಂತಂದ್ರೆ ಹೈಟ್, ರೈಟ್? ಸೊ ಇದನ್ನ ನೀವು ನೆನಪಿಟ್ಕೊಂಡ್ರೆ ಸಾಕು. ಇದೇ ಪ್ಯಾರಲಲ್ ಆಕ್ಸಿಸ್. ದಿಸ್ ಇಸ್ ದ ಪ್ಯಾರಲಲ್ ಆಕ್ಸಿಸ್. ದಿಸ್ ಇಸ್ ದ ಫಾರ್ಮುಲಾ ಆಫ್ ಪ್ಯಾರಲಲ್ ಆಕ್ಸಿಸ್. ಗೊತ್ತಾಯ್ತಾ? ಸಿಂಪಲ್ ಆಗಿದೆ. ಇನ್ನೊಂದ್ಸಲ ಹೇಳ್ತೀನಿ, ಯಾಕೆಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ರೈಟ್, ಕನ್ಸಿಡರ್ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಕನ್ಸಿಡರ್ ದಿಸ್ ಇಸ್ ಎನ್ ಲ್ಯಾಮಿನಾ ಆಫ್ ಎ ಬಾಡಿ, ಎನಿ ಬಾಡಿ, ಅಂಡ್ its area is A, and G is the center of gravity of that body, and G1 and G2 I will draw one line that should pass through the centroid, and A and B is an axis, that is h distance, that is h is the distance between two axes. Ig is the moment of inertia about the given area about the axis passing through the CG of the area. Right, now coming to this definition, moment of inertia of a lamina about any axis in the plane of the lamina is equal to the sum anta idare. Nodi illi sum anta idare. First illi nan sum hakidina, sum of the moment of inertia of that lamina. Ig is the moment of inertia of that body about the centroidal axis. Nodi centroidal axis ideya G1 G2 parallel to the given axis A ಮತ್ತೆ B. ಈಗ ನಾವು A B ಗೆ ಕ್ಯಾಲ್ಕುಲೇಟ್ ಮಾಡಬೇಕಾ? parallel to the given axis and the product of the area of the lamina ಏರಿಯಾನು ತಗೊಳ್ಬೇಕು, ಅಂಡ್ ಮತ್ತೆ ಅಂಡ್ ಇದೆಲ್ಲ ಸ್ಕ್ವೈರ್ ಆಫ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಕ್ಸಿಸ್, ದಟ್ ಇಸ್ h ಸ್ಕ್ವೈರ್. ಎಷ್ಟು ಸಿಂಪಲ್ ಆಗಿದೆ, ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ರೈಟ್, ನೆಕ್ಸ್ಟ್ ಹೋಗೋಣ. ಇವಾಗ ನೆಕ್ಸ್ಟ್ ಥಿಯರಮ್ ಆಫ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್. ಇದನ್ನು ಒಂದು ಸ್ಕೆಚ್ ಪ್ರಕಾರನೇ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ, ಅಂದ್ರೆ ನೀವು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಅದಕ್ಕೆ ನಾನು ಸ್ಕೆಚ್ ಇಟ್ಟಿರೋದು. ಈಗ ನೋಡಿ ಏನ್ ಹೇಳ್ತಾ ಇದ್ದಾರೆ ಇವರು. ಇದನ್ನ ನಾವು ಫಸ್ಟ್ ಮತ್ತೆ ಡೆಫಿನೇಷನ್ ಪ್ರಕಾರನೇ ಸ್ಟಾರ್ಟ್ ಮಾಡೋಣ. ಈಗ ಇಲ್ಲೊಂದು ಲೆಮಿನಾ ಇದೆ. ಕನ್ಸಿಡರ್ ದಿಸ್ ಇಸ್ ಎನ್ ಲೆಮಿನಾ. ಕನ್ಸಿಡರ್ ದಿಸ್ ಇಸ್ ಎನ್ ಲೆಮಿನಾ ಆಫ್ ಏರಿಯಾ ಎ. ಲೆಟ್ ಟು, ಆಯ್ತಾ? ಇಲ್ಲಿ ನೋಡಿ ಏನಿದೆ ಅಂದ್ರೆ ಎರಡು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಇದೆ. ಲೆಟ್ ಟು ಮ್ಯೂಚುವಲಿ, ಒಂದು ನಿಮಿಷ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಸ್ OX ಮತ್ತೆ OY, OX OY ಏನಾಗುತ್ತೆ? ಇನ್ ದ ಪ್ಲೇನ್. ನೋಡಿ ಇಲ್ಲಿ ಸ್ಕೆಚ್ ನೋಡಿ, ಇನ್ ದ ಪ್ಲೇನ್ ಆಫ್ ದ ಲೆಮಿನಾ. OX ಎಲ್ಲಿದೆ? ಇದು O ಇದೆ, X OY ಇವೆರಡು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇದೆ, ರೈಟ್? ಸೊ ಅಂಡ್ ಪಾಸಿಂಗ್ ಥ್ರೂ ದ, ಅಂಡ್ ಇಲ್ಲಿ ಬರಿತೀನಿ, ಪಾಸಿಂಗ್ ಥ್ರೂ ದ ಸೆಂಟ್ರಾಯ್ಡ್. ಇದು ಒಂದು ಅಕ್ಷರ ಬರೆದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೆಂಟ್ರಾಯ್ಡ್ O, ಆಯ್ತಾ? ನೀವು ಸ್ಕೆಚ್ ಅಲ್ಲಿ ನೋಡ್ಬೋದು ಇವಾಗ ನೋಡಿ. ಸೊ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಟ್ ಆಕ್ಸಿಸ್ ಏನಾಗುತ್ತೆ? ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ OZ ನಮಗೆ ಬೇಕಾಗಿದೆ. ಈಗ ಇಲ್ಲೇನ್ ಹೇಳ್ತಾ ಇದ್ದಾರೆ, ಈಗ ಸ್ಕೆಚ್ ನೋಡಿ. ಈಗ ಸ್ಕೆಚ್ ಅರ್ಥ ಆಯ್ತಾ? ಈಗ ನಾವು ಡೆಫಿನೇಷನ್ ನೋಡೋಣ. ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಪ್ಲೇನ್ ಲೆಮಿನಾ ಅಬೌಟ್ ಎನ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ಲೆಮಿನಾ ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ? ಸೊ OX OY ಇದೆ. ನಮ್ಗೆ ಕ್ಯಾಲ್ಕುಲೇಟ್ ಯಾವ್ದು ಮಾಡೋದಿದೆ? ಮೂಮೆಂಟ್ ಆಫ್ ಇನರ್ಷಿಯಾ ಅಟ್ IZ, ಅದು ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ axis perpendicular to the lamina and passing through its centroidal is equal to the, ನೋಡಿ ಇಲ್ಲಿ equal to the ಅಂತ ಹೇಳ್ತಾ ಇರೋದು.
to the sum of its moment of inertia about two mutually perpendicular centroidal axes lie in the plane of the lamina. ಅಂದ್ರೆ IXX plus IYY ನಾನು ಎರಡೂ ಮಾಡಿದಾಗ ನನಗೆ ಇವೆರಡೂನ ಪ್ಲಸ್ ಮಾಡಿದಾಗ ನನಗೆ ಏನು ಸಿಗುತ್ತೆ ಅಂದ್ರೆ IZZ ಮೂಮೆಂಟ್ ಆಫ್ ಇನರ್ಷಿಯಾ ಸಿಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಈ ಥಿಯರಂ ಪ್ರಕಾರ ನಾವು ಇದನ್ನ ಈ ಸ್ಕೆಚ್ ನೋಡಿ ಈ ತರ ಬರಿಬಹುದು. ಕ್ಲಿಯರ್? ಗೊತ್ತಾಯ್ತಾ ಏನ್ ಹೇಳ್ತಾ ಇದಾರೆ? ಇನ್ನೊಂದ್ಸಲ ನೀವು ಡೆಫಿನೇಷನ್ ಓದಿ, ಈ ನಾನು ಬರ್ದಿರೋದನ್ನ ನೋಡ್ಕೊಳ್ಳಿ, ನಿಮಗೆ ಒಂದ್ಸಲ ಅರ್ಥ ಆಗುತ್ತೆ. ದಟ್ ಇಸ್ ಅ ಥಿಯರಮ್ ಆಫ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್. ನೆಕ್ಸ್ಟ್ ಈಸ್ polar moment of inertia. Sorry, polar moment of inertia of a body is the moment of inertia of the body about the centroidal axis which is perpendicular to the plane of the body. ಆಯ್ತಾ? polar moment of inertia ಅಂತಂದ್ರೆ body is the moment of inertia of the body about centroidal axis, right? ಅದು perpendicular ಆಗಿರುತ್ತೆ plane of the body, ಅದಕ್ಕೆ ನಾವು polar moment of inertia ಅಂತ ಅಂತೀವಿ, right? next ನೋಡಿ, radius of gyration, right? radius of gyration. So radius of gyration of a body is the distance from the axis of the reference, right? ROG ಅಂತೀವಿ, ROG ಅಂತ ಅಂತೀನಿ. radius of gyration, distance from the axis of the reference where the whole mass is assumed to be concentrated. ಅಂದ್ರೆ ಇಲ್ಲೊಂದು ಸರ್ಕಲ್ ಇದೆ ಆರ್ ಇದು ಇದೆ, ಸೊ ಇಲ್ಲೆಲ್ಲೋ ಆಕ್ಟ್ ಆಗ್ತಾ ಇದೆ, ಈ ಡಿಸ್ಟೆನ್ಸ್ ಇಂದ ಎಷ್ಟು ಡಿಸ್ಟೆನ್ಸ್ ಆಗ್ತಾ ಇದೆ, ಕಾನ್ಸಂಟ್ರೇಟೆಡ್ ಆಸ್ ನಾಟ್ ಟು ಚೇಂಜ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಗಿವನ್ ಆಕ್ಸಿಸ್, ಅದನ್ನ ನಾವು ರೇಡಿಯಸ್ ಆಫ್ ಗೈರೇಷನ್ ಅಂತ ಅಂತೀವಿ, ರೈಟ್? ಸೊ ಈ ಡಿಸ್ಟೆನ್ಸ್, ಈ ಸೆಂಟರ್ ಆಫ್ ಗ್ರಾವಿಟಿಯಿಂದ ಬೇರೆ ಡಿಸ್ಟೆನ್ಸ್ ಅಲ್ಲಿ ಏನೋ ಒಂದು ಆಕ್ಟ್ ಆಗ್ತಾ ಇದೆ, ರೈಟ್? ಸೊ ಸೆಂಟರ್ ಆಫ್ ನೋಡಿ, ರೇಡಿಯಸ್ ಆಫ್ ಗೈರೇಷನ್ ಏನಿದೆ ಅಂತಂದ್ರೆ ಇಟ್ ಇಸ್ ಅ ಡಿಸ್ಟೆನ್ಸ್ ಫ್ರಮ್ ದ ಎಕ್ಸಿಸ್ ಆಫ್ ರೆಫರೆನ್ಸ್, ದಿಸ್ ಇಸ್ ಅ ರೆಫರೆನ್ಸ್ where the whole mass is assumed ಅಂತ ಇರೋದು, this is assumed to be concentrated so as not to change the moment of inertia about the given axis. ಈ given axis ಇಲ್ಲಿ ಇರುತ್ತೆ, ರೈಟ್? ಬಟ್ ಇಲ್ಲಿ ಆಕ್ಟ್ ಆಗ್ಬೋದು ಅಂತ ನಾವು ಅಸ್ಯೂಮ್ ಮಾಡ್ತಾ ಇರೋದು, ರೈಟ್? ಸೊ ಇದನ್ನ ರಿಪ್ರೆಸೆಂಟೆಡ್ ಬೈ ನಾವು ಕೆ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಫಾರ್ಮುಲಾ ಏನಿದೆ, ಇದು ಕೆ ಈಕ್ವಲ್ಸ್ ಟು ರೂಟ್ ಅಂತ ಇದೆ, ಇದು ರೂಟ್ ಐ ಬೈ ಎ, ಮೂಮೆಂಟ್ ಆಫ್ ಇನರ್ಷಿಯಾ ಡಿವೈಡೆಡ್ ಬೈ ದ ಏರಿಯಾ ಅಂತ ಅಂತೀವಿ. ಮೂಮೆಂಟ್ ಆಫ್ ಇನರ್ಷಿಯಾ ಡಿವೈಡೆಡ್ ಬೈ ಏರಿಯಾ ಆಫ್ ದಟ್ ಬಾಡಿ ಆರ್ ಪ್ಲೇನ್. ಗೊತ್ತಾಯ್ತಾ? ಇವಾಗ ಇಲ್ಲಿ ನೋಡಿ, ಈಗ ತುಂಬಾ ಇಂಪಾರ್ಟೆಂಟ್ ಇದೆ, ಏನಿದೆ? ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಸಮ್ ಬೇಸಿಕ್ ಸೆಕ್ಷನ್ಸ್ ಬಗ್ಗೆ ನಾನು ಇವಾಗ ಡಿಸ್ಕಸ್ ಮಾಡ್ತೀನಿ. ಫಟಾಫಟ್ ಅಂತ ಮಾಡ್ತೀನಿ, ನಿಮಗೆಲ್ಲರಿಗೂ ತಿಳಿದ್ಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಸೆಕ್ಷನ್ ಯಾವ್ದಿದೆ? ರೆಕ್ಟ್ಯಾಂಗ್ಯುಲರ್. ಇದೇನಿದೆ? ಸೆಕೆಂಡ್ ಮೂಮೆಂಟ್ ಆಫ್ ಇನರ್ಷಿಯಾ ಇದೆ. ಅಂದ್ರೆ ಈಗ ಇಫ್ ದ ನೋಡಿ, ಒಂದ್ಸಲ ಒಂದ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನೆಕ್ಸ್ಟ್ ಎಲ್ಲ ನಿಮ್ಗೆ ತಿಳಿದ್ಬಿಡುತ್ತೆ. ರೆಕ್ಟ್ಯಾಂಗುಲರ್ ಸೆಕ್ಷನ್ ಇದೆ, ರೈಟ್? ಇಫ್ ದ axis moment of inertia about, if they ask you about calculate according to the x axis, then IXX formula is b into d cube by 12, b d cube by 12. if they ask you about the y axis, right? ನೋಡಿ, db cube by 12 ಯಾವ axis ಇರುತ್ತೆ ಅದು ಏನಾಗುತ್ತೆ ಹೇಳಿ, ಅಲ್ಲಿ ಚೇಂಜಸ್ ಆಗುತ್ತೆ. bd cube by 12, ಆಯ್ತಾ? x axis ಅಂದ್ರೆ ಯಾವ್ದು ಹೇಳಿ? ಇದು x axis ಅಂದ್ರೆ ಇದರದ ಅಪೋಸಿಟ್, ಅವಾಗ q 3 ಟೈಮ್ಸ್ ಮಲ್ಟಿಪ್ಲೈ ಆಗ್ತಾ ಇದೆ. ಅದೇ y ಆಕ್ಸಿಸ್ ಅಂದ್ರೆ ಏನಾಗುತ್ತೆ? b ಯಾವ್ದಿದೆ? ಈ ಕಡೆ ಇದೆ, ಸೊ ಅದು ನಂತರ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ರೆಕ್ಟ್ಯಾಂಗುಲರ್ ಐ ಆಕ್ಸಿಸ್ bd cube by 12, iy by db cube by 12. ಯು ಕ್ಯಾನ್ ಸಿ ದ ಸ್ಕೆಚ್ ಹಿಯರ್. ಸ್ಕೆಚ್ ಈ ತರ ಬರುತ್ತೆ, bxy ಯಾವ ತರ ಇರುತ್ತೆ ಗೊತ್ತಾಗುತ್ತೆ. ನೆಕ್ಸ್ಟ್, ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಟ್ರಯಾಂಗುಲರ್ ಸೆಕ್ಷನ್ ಅಬೌಟ್ IXX bh cube by 36, ಆಯ್ತಾ? ನೋಡಿ, x axis ಎಲ್ಲಿದೆ? ಇಲ್ಲಿದೆ. x axis ಇಲ್ಲಿದೆ, ರೈಟ್? ಇದು y ಬರೋದಿಲ್ಲ, x axis ಇಲ್ಲಿರುತ್ತೆ. bh cube by 36, h ಇದು ಹೈಟ್ ಆಫ್ ದಿ ಟ್ರಯಾಂಗಲ್ ಇದೆ. IBC ಆರ್ I at the ಬೇಸ್ ಎಷ್ಟಿರುತ್ತೆ? bh cube by 12. ಇದಂತೂ ಫಾರ್ಮುಲಾ ಕಂಪಲ್ಸರಿ, ಒಂದಿಲ್ಲ ಎರಡು ಕ್ವಶನ್ ಕೇಳ್ತಾರೆ. ಈ ಫಾರ್ಮುಲಾ ಎಲ್ಲರೂ ನೆನ್ಪಿಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಸರಿನಾ? ಸೊ ಇದು ನೆನ್ಪಿಡಿ, ರೈಟ್? ಸೊ ಟ್ರಯಾಂಗುಲರ್ ಆಮೇಲೆ ರೆಕ್ಟಾಂಗುಲರ್ ಆಯ್ತು. ನೆಕ್ಸ್ಟ್ ಸರ್ಕ್ಯುಲರ್ ಸೆಕ್ಷನ್. ಸರ್ಕ್ಯುಲರ್ ಸೆಕ್ಷನ್ ಅಲ್ಲಿ ನೋಡಬಹುದು ನೀವು, ಇದೊಂದು ಸರ್ಕ್ಯುಲರ್ ಸೆಕ್ಷನ್ ಇದೆ. ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಈ ತರ ಇದೆ, ವೈ ಆಕ್ಸಿಸ್ ಇದೆ. ಸೊ ಇದು ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಇಸ್
pi d raised to 4 divided by 64 is the formula of the moment of inertia of a circular section. Right? Next is hollow rectangular section ಇದ್ದಾಗ, hollow ಅಂದ್ರೆ ಏನಾಗುತ್ತೆ ಗೊತ್ತಾ? ಇಲ್ಲಿ ನೋಡಿ, ಇಲ್ಲೊಂದು ರೆಕ್ಟ್ಯಾಂಗುಲರ್ ಸೆಕ್ಷನ್ ಹೊರಗಡೆ ಇದೆ ಅಂತ ತಿಳ್ಕೊಳ್ಳೋಣ. ರೈಟ್? ಆಮೇಲೆ ಒಳಗಡೆ ಒಂದಿದೆ. ಸೊ ಇದು ಹಾಲೋ ಸೆಕ್ಷನ್ ಆಯ್ತು ತಾನೆ. ಇದು ಹೊರಗಡೆ ಇರೋದನ್ನ ನಾವೇನ್ ಮಾಡ್ತೀವಿ, ಆ ಕ್ಯಾಪಿಟಲ್ ಇಂದ ನಾನು ಡಿನೋಟ್ ಮಾಡ್ತೀನಿ. ರೈಟ್? ಕ್ಯಾಪಿಟಲ್ ಇಂದ ನಾನು ಡಿನೋಟ್ ಮಾಡ್ತೀನಿ ಬಿ ಡಿ ಕ್ಯೂಬ್ ಬೈ 12. ಅಂದ್ರೆ ಹೊರಗಡೆ ಇರೋದು ಬಿ ಇದೆ, ಒಳಗಡೆ ಇರೋದು ಸ್ಮಾಲ್ ಬಿ ಇದೆ. ರೈಟ್? ಸೊ ಇಲ್ಲಿ ನೋಡ್ಬೋದು ನೀವು, ಬಿ ಡಿ ಎಲ್ಲ ಕೊಟ್ಟಿದ್ದೀನಿ. ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಕನ್ಫರ್ಮ್ ಆಗಿ ಸ್ಕೆಚಸ್ ಇದೆ, ನೀವು ನೋಡ್ಕೋಬಹುದು. ಕ್ಯಾಪಿಟಲ್ ಬಿ ಡಿ ಕ್ಯೂಬ್ ಬೈ 12 ಮೈನಸ್ ಆಫ್ ಸ್ಮಾಲ್ ಬಿ ಡಿ ಕ್ಯೂಬ್ ಬೈ 12 ಮೈನಸ್ ಮಾಡಿದಾಗ ಅಕಾರ್ಡಿಂಗ್ ಟು ಹಾಲೋ ರೆಕ್ಟಾಂಗಲ್ ಸೆಕ್ಷನ್ ಮೂಮೆಂಟ್ ಆಫ್ ಇನರ್ಷಿಯಾ ಬರುತ್ತೆ ಐ ಆಕ್ಸಿಸ್ ಅಲ್ಲಿ. ಐ ವೈ ವೈ ಅಲ್ಲಿ ಏನ್ ಬರುತ್ತೆ, ಡಿ ಬಿ ಕ್ಯೂಬ್ ಬೈ 12 ಮೈನಸ್ ಆಫ್ ಡಿ ಬಿ ಕ್ಯೂಬ್ ಬೈ 12 ಅಂತ ಬರುತ್ತೆ. ರೈಟ್? ಇದು ಹಾಲೋ ರೆಕ್ಟಾಂಗುಲರ್ ಸೆಕ್ಷನ್ ಬಗ್ಗೆ ಹೇಳ್ತಾ ಇರೋದು ಮೂಮೆಂಟ್ ಆಫ್ ಇನರ್ಷಿಯಾ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದಿದೆ, ಹಾಲೋ ಸರ್ಕ್ಯುಲರ್ ಇದೆ. ಸ್ಮಾಲ್ ಡಿ ಅಥವಾ ಕ್ಯಾಪಿಟಲ್ ಡಿ ಮತ್ತೆ ಸ್ಮಾಲ್ ಡಿ ಅಂತ ಬರುತ್ತೆ. ರೈಟ್? ನೀವು ನೋಡ್ಬೋದು, ಪೈಪ್ ನೋಡಿದಿರಲ್ಲ, ಸೇಮ್ ಅದೇ ಪೈಪ್ ಸೆಕ್ಷನ್ ಇದೆ ಅಂತ ತಿಳ್ಕೊಳ್ಳೋಣ. ಆ ಪೈಪ್ ಸೆಕ್ಷನ್ ಐ ಆಕ್ಸಿಸ್ ಮತ್ತೆ ಐ ವೈ ವೈ ಪ್ರಕಾರ ನಾವು ಮೂಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡೋದಿದ್ರೆ ಏನಾಗುತ್ತೆ ಅಂದ್ರೆ, ಪೈ ಬೈ 64 ಕ್ಯಾಪಿಟಲ್ ಔಟ್ಸೈಡ್ ಡಯಾಮೀಟರ್ 4 ಟೈಮ್ಸ್ ಮೈನಸ್ ಸ್ಮಾಲ್ ಡಯಾಮೀಟರ್ ರೇಷಿಯೋ 4 ಟೈಮ್ಸ್ ಅಂತ ಆಗುತ್ತೆ. ಗೊತ್ತಾಯ್ತಾ? ಸೊ ಇದಿಷ್ಟು ಬಂದ್ಬಿಟ್ಟು ಏನಿದೆ ಹೇಳಿ, ಇವೆಲ್ಲ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬೇಸಿಕ್ ಸೆಕ್ಷನ್ಸ್ ಇದೆ. ರೈಟ್? ಸೊ ಇವತ್ತಿನ ಕ್ಲಾಸು ಯಾವ ತರ ಅನಿಸ್ತು ಎಲ್ಲರೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಈ ಕ್ಲಾಸ್ ಚೆನ್ನಾಗಿ ಅನಿಸಿದ್ರೆ ಎಲ್ಲರೂ ಏನ್ ಮಾಡಿ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೆಳಗಡೆ ಇದೆ, ನೀವು ಜಾಯ್ನ್ ಆಗ್ಬೋದು. ರೈಟ್? ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್, ಒಂದು ಥಮ್ಸ್ ಅಪ್ ಕೊಡಿ, ಸೊ ದಟ್ ನಾನು ನಿಮಗೆ ಇದೇ ತರ ವಿಡಿಯೋ ತಗೊಂಡ್ ಬರ್ತಾ ಇರ್ತೀನಿ. Okay, so thanks for watching this video. We will meet in the next class. Thank you. Have a nice day.